ಮೊದಲನೇದಾಗಿ ನಿಮ್ಮನ್ನ ನೀವು ಪ್ರೀತಿಸೋಕೆ ಶುರು ಮಾಡಿ. ಬಟ್ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋತಾ ಇರ್ಬೇಕು, ಪಾಸಿಟಿವ್ ಥಿಂಗ್ಸ್ ಹೇಳ್ಕೊತಾ ಇರ್ಬೇಕು. ಎಸ್ ಐ ಕ್ಯಾನ್, ಐ ವಿಲ್, ಐ ಮಸ್ಟ್, ಐ ಶುಡ್, ಕಮ್ ಆನ್ ಸಪ್ನಾ, ಯು ಕ್ಯಾನ್ ಡೂ ಇಟ್, ಕಮ್ ಆನ್. ಯಾಕೆ ವೈ ಆರ್ ಗಿವಿಂಗ್ ಅಪ್? ಆ ಪಾಸಿಟಿವಿಟಿ ನಮಗೆ ನಾವು ಹೇಳ್ಕೋಬೇಕು. ಯಾಕಾದರೂ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಸಾಕಾಗಿದೆ ಇಂಡಸ್ಟ್ರಿ, ಬೇಡವಾಗಿದೆ, ಯಾಕೆ ಬೇಕಿತ್ತು ಇದೆಲ್ಲ ಅಂತ ಅನಿಸಿದ್ದು ಉಂಟು. ನಮ್ಮ ತಂದೆ ತೀರ್ಕೊಂಡಾಗ ನಾನು ಹೈದ್ರಾಬಾದಲ್ಲಿದ್ದೆ, ತೆಲುಗು ಸೀರಿಯಲ್ ಮಾಡ್ತಾಯಿದ್ದೆ. ನನಗೆ ಕಾಲ್ ಬಂತು, ಈ ಥರ ಅಪ್ಪ ಹೋಗ್ಬಿಟ್ರು ಅಂತ. ಫೇಲ್ಯೂರ್ ಬಂತು ಅಂತ ಅಂದ್ರೆ ಅಯ್ಯೋ ನಾನು ಸೋತ್ಬಿಟ್ಟೆ ಅಂತ ನಾವು ಕುಗ್ಗಿ ಹೋಗಬಾರ್ದು. ನಾವು ಪಾತ್ರದ ಜೊತೆಗೆ ನಮ್ಮ ಫ್ಯಾಮಿಲಿ ಲೈಫ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಅದೇ ಕಷ್ಟಕರವಾದ ಕೆಲಸ. ನಮಗೆ ಪೀರಿಯಡ್ಸ್ ಹತ್ತಿರ ಬರುವಾಗ ಅಥವಾ ಏನು ಹಿಂಗೆ ಮಾಡಿದೆ ನೀನು, ಯಾಕೆ ಹಿಂಗೆ ಮಾಡಿದ್ರು, ಅದು ನಂಗೆ ಆಗಲ್ಲ. ಮದುವೆ ಆಗೋದಕ್ಕೆ ಎಷ್ಟು ಮುತುವರ್ಜಿ ವಹಿಸ್ತಾರೋ, ಸಂಸಾರ ಮಾಡೋದಕ್ಕೂ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಅಷ್ಟೇ ಮುತುವರ್ಜಿ ವಹಿಸ್ಬೇಕು. ಸೂರ್ಯನ ನೋಡಿದಾಗ ಆ ಒಂದು ಪಾಠ ನನಗೆ ನೆನಪಾಗುತ್ತೆ. ಅವನು ದಿನ ಹುಟ್ಟಾನ ದಿನ ಸಾಯ್ತಾನೆ, ಅವನಿಗೆ ಬೇಜಾರಿರಲ್ವಾ? ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ಬರು ಅಪರೂಪದ ಟ್ಯಾಲೆಂಟ್ ಇದೆ. ಏನಕ್ಕೆ ಅಂತ ಅಂದರೆ 100ಕ್ಕೂ ಹೆಚ್ಚು ಸೀರಿಯಲ್ಸ್, 20ಕ್ಕೂ ಹೆಚ್ಚು ಫಿಲ್ಮ್ಸ್ ಆ್ಯಂಡ್ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಎಕ್ಸ್ ವೈಸ್ ಪ್ರೆಸಿಡೆಂಟ್. ಅದ್ರ ಜೊತೆ ಒನ್ ಆಫ್ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋಯಿನ ರನ್ನರ್ ಅಪ್ ಕೂಡ. ಆ್ಯಂಡ್ ಅದ್ರ ಜೊತೆ ಒಬ್ಬರು ಒಳ್ಳೆ ಸ್ನೇಹಜೀವಿ. ಆ್ಯಂಡ್ ಅದ್ರ ಜೊತೆ ಎಷ್ಟೇ ಏಜ್ ಆದರೂ ಕೆಲವೊಬ್ರು ಹೆಂಗೆಂಗೋ ಆಗೋಗ್ತಾರೆ, ಬಟ್ ಇವರು ಏಜ್ ಆದರೂ ಯಂಗಾಗೇ ಇದ್ದಾರೆ. ಸೊ ದ ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಎವರ್ ಗಾರ್ಜಿಯಸ್ ಸಪ್ನಾ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮ್ಯಾಮ್, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಎಸ್, ಫಸ್ಟ್ ಪ್ರಶ್ನೆ, ಸಪ್ನಾ ರಾಜ್ ಇದ್ದಿದ್ದು ಸಪ್ನಾ ದೀಕ್ಷಿತ್ ಹೇಗಾಯ್ತು? ಯಜಮಾನ್ರ ಹೆಸರು ಅಶ್ವಿನ್ ರಾಜ್ ಇತ್ತು, ಅವ್ರು ಅಶ್ವಿನ್ ದೀಕ್ಷಿತ್ ಮಾಡ್ಕೊಂಡ್ರು. ಸೊ ನೀವು ದೀಕ್ಷಿತ್ ಮಾಡ್ಕೊಂಡ್ಮೇಲೆ ನಾನು ರಾಜ್ ಇಟ್ಕೊಂಡು ಏನ್ ಮಾಡ್ಲಿ? ಯಾರಿಗಾದ್ರೂ ಹೆಸರು ಹೇಳುವಾಗ ನೀವು ಹಾಯ್ ನಾನು ಅಶ್ವಿನ್ ದೀಕ್ಷಿತ್ ಅಂದಾಗ ನಾನು ಹಾಯ್ ಐ ಆಮ್ ಸಪ್ನಾ ರಾಜ್ ಅಂದ್ರೆ ರಾಜ್ ಯಾರು ಅಂತ ಅವ್ರಿಗೆ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಬೇಡ ಅಂತ ಹೇಳಿ ನಾನು ಸಪ್ನಾ ದೀಕ್ಷಿತ್ ಮಾಡ್ಕೊಂಡ್ಬಿಟ್ಟೆ. ಸೂಪರ್, ಗ್ರೇಟ್. ಸೊ ಮೀಡಿಯಾಲಿ ಆ್ಯಂಡ್ ಟೆಲಿವಿಷನಲ್ಲಿ, ಫಿಲ್ಮ್ಸಲ್ಲಿ ಒಂದು ಏನಂತಾರೆ, ಒಂದು ತುಂಬ ಲಾಂಗ್ ಜರ್ನಿ. ಸೊ ಇವತ್ತಿಗೆ ಈ ಒಂದು ಪಾಯಿಂಟ್ ಆಫ್ ಟೈಮಿಗೆ ಹಿಂದೆ ತಿರುಗಿ ನೋಡಿದ್ರೆ, ಸೊ ಎಂಟೈರ್ ಅಷ್ಟೆಲ್ಲ ಜರ್ನಿನ ಜ್ಞಾಪಿಸ್ಕೊಂಡಾಗ ಏನನ್ಸುತ್ತೆ? ಖುಷಿ ಆಗುತ್ತೆ ಮೊದಲನೇದಾಗಿ. ಯಾಕೆಂದರೆ ನನ್ನ ಜೊತೆ ಈ ಒಂದು ವೃತ್ತಿಯನ್ನು ಶುರು ಮಾಡಿದವರು ಎಷ್ಟೋ ಜನ ಇಂಡಸ್ಟ್ರಿನಲ್ಲೇ ಇಲ್ಲ. ಸೊ ಅದನ್ನು ನೋಡಿದಾಗ ನಾನು ಈಗಲೂ ಚಾಲ್ತಿಲಿದ್ದೀನಿ, ಈಗಲೂ ನಾನು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ ನನ್ನ ಬಗ್ಗೆ. ಬಹುಶಃ ನನಗೆ ಆಗ ನಾನು ಈ ಇಂಡಸ್ಟ್ರಿಗೆ ಬಂದಾಗ ನನಗೆ ಹೇಳ್ಕೊಟ್ಟಂತಹ ಪಾಠಗಳಿದೆಯಲ್ಲ, ಆ ಪಾಠಗಳು ನನಗೆ ಈ ಒಂದು ಪ್ರತಿಫಲನ ಕೊಟ್ಟಿದೆ ಅಂತ ಹೇಳ್ಬೋದು. ಸೂಪರ್, ಓಕೆ. ಸೊ ಇಷ್ಟು ಜರ್ನಿಲಿನೂ ಇವತ್ತಿಗೆ ನಿಮಗೆ ನೀವೇ ಒಂದು ಥ್ಯಾಂಕ್ಸ್ನ ಹೇಳ್ಕೊಡೋ ಹಾಗಿದ್ರೆ, ನಿಮ್ಮ ಮುಂದೆ ಒಂದು ಮಿರರ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಹೇಗೆ ಹೇಳ್ಕೊಡ್ತೀರಾ ಒಂದು ಥ್ಯಾಂಕ್ಸ್ನ? ಮೊದಲನೇದಾಗಿ ಥ್ಯಾಂಕ್ ಯು ಅಪ್ಪ ಅಮ್ಮಂಗೆ. ಯಾಕಂದರೆ ನನ್ನ ಹುಟ್ಟಿಸಿ ಬೆಳೆಸಿ ಈ ಒಂದು ವೃತ್ತಿನ ನಾನು ಆಯ್ಕೆ ಮಾಡಿಕೊಂಡಾಗ ಎಸ್ ಓಕೆ ಗೋ ಫಾರ್ ಇಟ್ ಅಂತ ಹೇಳಿದ್ರು. ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸೆಕೆಂಡ್ ಇಯರ್ ಡಿಗ್ರಿ ತನಕ ಹೋದೆ, ಆಮೇಲೆ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಇಯರ್ ಡಿಗ್ರಿ ಎಕ್ಸಾಮು ಬರೆಯೋಕ್ಕಾಗಲಿಲ್ಲ. ನಮ್ಮಮ್ಮ ಒಂದೇ ಮಾತಾಡಿದ್ದು, ನಿನಗೇನು ಖುಷಿ ಕೊಡುತ್ತೋ ಅದನ್ನು ಮಾಡು, ನಿನಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಹೋಗು ಅದರಲ್ಲೇ, ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಅವತ್ತು ನನಗೆ ನೀವು ಗೋ ಹೆಡ್, ಮುಂದೆ ಹೋಗು ಪರವಾಗಿಲ್ಲ ಅಂತ ಹೇಳ್ದೇ ಇದ್ದಿದ್ರೆ ಬಹುಶಃ ನಾನು ಇವತ್ತು ಈ ಜಾಗದಲ್ಲಿ ಕೂತು ನಿಮ್ಗಳ ಜೊತೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ನೀವೆಲ್ಲರೂ ನನ್ನನ್ನು ಗುರ್ತು ಹಿಡಿಯೋಕ್ಕೂ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಅವರಿಗೆ. ಎರಡನೇ ಥ್ಯಾಂಕ್ ಯು ಚಂದ್ರು ಅಂಕಲ್ ಆ್ಯಂಡ್ RNJ ಗೋಪಾಲ್, ಯಾಕಂದರೆ ನನಗೆ ಅವಕಾಶ ಕೊಟ್ಟಿದ್ದು. ಮೊದಲನೇದು BR ಕೇಶವ್ ಮತ್ತು ಶಿವಕುಮಾರ್, ಯಾಕಂದರೆ ನನ್ನ ಮೊದಲನೇ ಧಾರಾವಾಹಿಗೆ ಅವರು ಅವಕಾಶ ಕೊಟ್ಟರು. ನಂತರ RNJ ಗೋಪಾಲ್ ಅಂಕಲ್ ಆ್ಯಂಡ್ ಚಂದ್ರು ಅಂಕಲ್, ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಅವರು ನನಗೆ ಜನನಿ ಧಾರಾವಾಹಿ ಕೊಡಿಸ್ದೇ ಹೋಗಿದ್ದಿದ್ರೆ ಅಥವಾ ನನಗೆ ಅದರಲ್ಲಿ ಅವಕಾಶ ಅವರು ಸಿಗೋ ಹಾಗೆ ಮಾಡದೇ ಹೋಗಿದ್ದಿದ್ರೆ ನಾನು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಅವ್ರಿಗೆ ಥ್ಯಾಂಕ್ ಯು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಯಜಮಾನರು ಮತ್ತು ಅವರ ಮನೆಯವ್ರಿಗೆ ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ನಾನು ಮದುವೆ ಆದಮೇಲೂ ನನ್ನ ಮಗಳು ಹುಟ್ಟಿದ ಮೇಲೂ ನಾನು ಕೆರಿಯರ್ನ ಕಂಟಿನ್ಯೂ ಮಾಡ್ತೀನಿ ಅಂದಾಗ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ಅವ್ರಿಗೆ ಥ್ಯಾಂಕ್ ಯು. ಸೂಪರ್. ಸೊ ಇಷ್ಟೊಂದು ಸುದೀರ್ಘ ಜರ್ನಿಲಿ ಮ್ಯಾಮ್, ಸೊ ಆಬ್ವಿಯಸ್ಲಿ ಟೆಕ್ನಾಲಜಿ ಅನ್ನೋದು ಚೇಂಜ್ ಆಗಿದೆ ಈ ಒಂದು ಮೇಕಿಂಗ್ ವಿಚಾರಕ್ಕೆ. ಸೊ
ಟೆಕ್ನಾಲಜಿ ಅನ್ನೋದನ್ನ ಹೊರತುಪಡಿಸಿದ್ರೆ ನೀವು ಆಗ ನೋಡಿದಂತಹ ಒಂದು ಇಂಡಸ್ಟ್ರಿಗೂ ಮತ್ತು ಈಗ ಈ ಒಂದು ಇಂಡಸ್ಟ್ರಿಗೂ, ಬಿಕಾಸ್ ಯು ಹ್ಯಾವ್ ಟ್ರಾವೆಲ್ಡ್, ಆ ಒಂದು ಇಂಡಸ್ಟ್ರಿ ಒಂದು ಹೊಸದಾಗಿ ಪರಿವರ್ತನೆ ಆಗೋ ಆ ಒಂದು ಚೇಂಜಿಂಗ್ ಝೋನಲ್ಲೂ ಸಹ ನೀವು ಇದ್ರಿ. ಸೊ ಹೇಗೆ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ? ಮುಂಚೆ ಎಲ್ಲ ನಮ್ಗೇನಾಗ್ತಿತ್ತು, ಸೀನ್ ಪೇಪರ್ ಕೈ ಕೊಟ್ಟಾಗ ನಾವು ಪೂರ್ತಿ ಸೀನ್ ಒಂದ್ಸತಿ ನೋಡ್ಕೋತಿದ್ವಿ, ಮತ್ತು ನಮಗೆ ಲೆಂತಿ ಶಾರ್ಟ್ಸ್ ಇಡ್ತಾಯಿದ್ರು. ಒಂದೊಂದು ಸತಿ ಏನಾಗ್ತಿತ್ತು, ಇಡೀ ಸೀನ್ ಒಂದೇ ಶಾರ್ಟಲ್ಲಿ ನಾವು ಮಾಡಬೇಕಿತ್ತು. ಸೊ ಅಷ್ಟರ ಮಟ್ಟಿಗೆ ನಮ್ಮ ಮೆಮೊರಿ ಶಾರ್ಪ್ ಇರಬೇಕಿತ್ತು, ಮತ್ತು ಒಂದು ಡೈಲಾಗ್ ಮಾಡ್ಯುಲೇಷನ್ಸ್ ಆಗಲಿ ಅಥವಾ ಯಾರು ಎಲ್ಲಿ ಪೊಸಿಷನಿಂಗ್ ಹೇಗಿದೆ ಅದೆಲ್ಲನೂ ತಲೆಯಲ್ಲಿ ಇಟ್ಕೋಬೇಕಾಗ್ತಿತ್ತು. ಯಾಕಂದರೆ ಮೂಮೆಂಟ್, ಈಗ ಈ ಡೈಲಾಗ್ಗೆ ಇಲ್ಲಿಂದ ಶುರು ಮಾಡಿ ಅಲ್ಲಿವರೆಗೂ ಬರಬೇಕು, ಅಷ್ಟು ಟೈಮ್ ನಾವು ಟ್ರಾವೆಲ್ ಮಾಡಬೇಕು. ಅದಾದಮೇಲೆ ಯಾರ ಜೊತೆ ನಾವು ಮಾತಾಡಬೇಕು ಅಂದರೆ ಪ್ರತಿಯೊಂದು ಮೂಮೆಂಟು ನಮಗೆ ತುಂಬ ಮೆಮೊರೀಸಲ್ಲಿ ಇಡಬೇಕಿತ್ತು. ಈಗ ಅಷ್ಟಿಲ್ಲ, ಯಾಕಂದರೆ ಈಗ ತುಂಬ ಕಟ್ ಶಾರ್ಟ್ಸ್ ಆಗಿರೋದ್ರಿಂದ ನಮಗೆ ಅಷ್ಟೆಲ್ಲ ಮೆಮೊರೈಸ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬಟ್ ಒಂದೊಂದ್ಸತಿ ಬೇಜಾರಾಗುತ್ತೆ, ಆಗಲೇ ಚೆನ್ನಾಗಿತ್ತು ಅಂತ. ಯಾಕಂದರೆ ಒಂದು ಲೆಂತಿ ಶಾರ್ಟಲ್ಲಿ ಏನಾಗ್ತಿತ್ತು, ಎಮೋಷನ್ಸ್ ಕ್ಯಾರಿ ಮಾಡ್ತಿದ್ವಿ, ಎಮೋಷನ್ಸ್ ಬ್ರೇಕ್ ಡೌನ್ ಆಗ್ತಿರ್ಲಿಲ್ಲ. ಈಗ ಎಮೋಷನ್ಸ್ ಬ್ರೇಕ್ ಡೌನ್ ಆಗುತ್ತೆ. ಒಂದು ಕಂಟಿನ್ಯೂಸ್ ಶಾರ್ಟ್ ಮಾಡುವಾಗ, ಈಗ ಫಾರ್ ಉದಾಹರಣೆಗೆ ಹೇಳಬೇಕು ಅಂದರೆ ವೈಟ್ ಶಾರ್ಟ್ ಮತ್ತು ಕ್ಲೋಸಪ್ ಅಂತ ಮಾಡ್ತಾರಲ್ವ, ಅಥವಾ ಮಿಡ್ ಶಾರ್ಟ್ ಅಂತ. ಸೊ ವೈಟ್ ಶಾರ್ಟನ್ನು ನಾವು ಆ್ಯಕ್ಟ್ ಮಾಡಿರ್ತೀವಿ, ಬ್ರೇಕ್ ಆಗುತ್ತೆ, ಕ್ಲೋಸಪ್ಪಲ್ಲಿ ಬರುತ್ತೆ ಅಂತ, ಮತ್ತೆ ವೈಟ್ ಶಾರ್ಟ್ ಮಾಡ್ತೀವಿ. ಸೊ ಆ ಬ್ರೇಕ್ ಇದೆಲ್ಲ ಕ್ಲೋಸಪ್ದು ಬ್ರೇಕು, ಅಲ್ಲಿ ಬ್ರೇಕ್ ಆಗಿಬಿಡುತ್ತೆ, ಎಮೋಷನ್ಸ್ ಬ್ರೇಕ್ ಆಗಿ ನಮಗೆ ನೆಕ್ಸ್ಟ್ ಹಿಂದೆ ಏನು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ವಿ, ಮುಂದೆ ಏನು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಆಮೇಲೆ ಈ ವೈಟ್ ಶಾರ್ಟ್ಸಲ್ಲಿ ಆ್ಯಕ್ಟ್ ಮಾಡಿದ್ರೂ ಕ್ಲೋಸಪ್ಪಲ್ಲಿ ಒಂದೊಂದ್ಸತಿ ನಮಗೆ ಗೊತ್ತಿಲ್ಲದಂಗೆ ಸ್ವಲ್ಪ ವೇರಿಯೇಷನ್ಸ್ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಮಿಸ್ ಮ್ಯಾಚ್ ಸಮ್ಟೈಮ್ಸ್ ಹೊಡೆಯುತ್ತೆ, ನಾಟ್ ಆಲ್ ದ ಟೈಮ್, ಸಮ್ಟೈಮ್ಸ್. ಸೊ ಒನ್ ಲೆಂತ್ ಶಾರ್ಟಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಈಗ ಮತ್ತೆ ಮಾಡಿ ಅಂತ ಹೇಳ್ಬಿಡಿ, ಬಿಕಾಸ್ ಮೆಮೊರಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಗ್ರೇಟ್. ಸೊ ಎಮೋಷನ್ಸ್ ಬಗ್ಗೆ ಮಾತಾಡ್ತಿದ್ರು ಮ್ಯಾಮ್. ಸೊ ಎಮೋಷನ್ಸ್ ಅಂದರೆ ಇಟ್ ವಿಲ್ ಲೀಡ್ ಟು ಮೆಂಟಲ್ ಹೆಲ್ತ್ ಅಗೇನ್. ಸೊ ಕಲಾವಿದರಿಗೆ, ಎಸ್ಪೆಷಲಿ ಕಲಾವಿದೆಗೆ, ಸೊ ಈ ಒಂದು ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು, ಮತ್ತು ಎರಡನೇದೇನು ಅಂತಂದರೆ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸಿರ್ತೀರ ನೀವು. ಸೊ ಕೆಲವೊಂದು ಸರಿ ಆ ಒಂದು ಪಾತ್ರ ತುಂಬ ಹೆಚ್ಚಿನ ಒಂದು ಎಮೋಷನ್ಸ್ನ ಡಿಮ್ಯಾಂಡ್ ಮಾಡಿರುತ್ತೆ, ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಪರಕಾಯ ಪ್ರವೇಶನೂ ಆಗೋಗಿರುತ್ತೆ. ಸೊ ಹಾಗಿದ್ದಾಗ ನೀವು ಹೇಗೆ ಲೈಕ್ ಯು ವಿಲ್ ಟ್ರೈ ಟು ಬ್ಯಾಲೆನ್ಸ್ ಯುವರ್ ಮೆಂಟಲ್ ಹೆಲ್ತ್ ಒಂದು, ಮತ್ತು ಎರಡನೇದು ಈ ಒಂದು ಸರೌಂಡಿಂಗಲ್ಲಿ ಇರ್ತಕ್ಕಂತಹ ನಮ್ಮ ಜನ ಆಗಿರ್ಬೋದು, ಅಥವಾ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಅಥವಾ ಪಿಲ್ಲರ್ಸ್ ಏನಿರ್ತಾರೆ, ಅವರು ಹೇಗೆ ಮೆಂಟಲ್ ಹೆಲ್ತ್ಗೆ ಸಪೋರ್ಟ್ ಮಾಡ್ಬೋದು ಆ್ಯಂಡ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದು ಹೆಣ್ಮಗುಗೆ ಅಂತ. ನೀವು ಹೇಳಿದ್ದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಮೆಂಟಲ್ ಹೆಲ್ತ್ ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ರಿಗೂ ಬಹಳನೇ ಮುಖ್ಯ. ಯಾಕಂದರೆ ನಾವು ಕಲಾವಿದರಾಗಿ ನಮ್ಮ ಮನೆಗಳಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ನಾವು ನಮ್ಮ ಕೆಲಸದಲ್ಲಿ ತೋರ್ಸೋಕ್ಕಾಗಲ್ಲ, ಅದು ಎಫೆಕ್ಟ್ ಆಗಲೂಬಾರ್ದು. ಆಗ ನಾವು ನಮ್ಮ ವೃತ್ತಿಗೆ ಮೋಸ ಮಾಡಿದಾಗ ಆಗತ್ತೆ. ನಮ್ಮ ಟೆನ್ಷನ್ಸ್, ನಮ್ಮ ಏನು ನೋವು, ಅದೆಲ್ಲ ನಮ್ಮ ಅಂದರೆ ಮನೆಯಲ್ಲಿ ಏನಾಗುತ್ತೆ ಅದೆಲ್ಲ ಮನೆಯಲ್ಲೇ ಬಿಟ್ಟು ನಾವು ಕೆಲಸಕ್ಕೆ ಬರ್ತೀವಿ. ಒಂದು ಸೀನ್ ಪೇಪರ್ ನೋಡಿದಾಗ ಕಂಪ್ಲೀಟ್ಲಿ ಅದರಲ್ಲೇ ನಾವು ಫೋಕಸ್ ಆಗಿಬಿಡ್ತೀವಿ, ಇದು ಮರ್ತು ಹೋಗುತ್ತೆ ಫ್ಯಾಮಿಲಿದು. ಅದು ಯಾವಾಗ ನೆನಪಾಗುತ್ತೆ ಅಂದರೆ ಕಟ್ ಹೇಳಿದಾಗ ಒಂದು ಸ್ವಲ್ಪ ನೆನಪಾಗುತ್ತೆ, ಮತ್ತು ಆಮೇಲೆ ಮನೆಗೆ ಹೋಗೋ ಟೈಮಿಗೆ ನೆನಪಾಗುತ್ತೆ. ನಮ್ಮ ಸುತ್ತಲೂ ನೀವು ಹೇಳಿದ್ರಲ್ಲ ಪಿಲ್ಲರ್ಸ್ ಅಂತ, ನಂತರ ನಮ್ಮ ಕೋ ಆರ್ಟಿಸ್ಟ್, ನಮ್ಮ ಟೆಕ್ನಿಷಿಯನ್ಸ್, ಅವರೆಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ತಂದೆ ತೀರ್ಕೊಂಡಾಗ ನಾನು ಹೈದ್ರಾಬಾದಲ್ಲಿದ್ದೆ, ತೆಲುಗು ಸೀರಿಯಲ್ ಮಾಡ್ತಾಯಿದ್ದೆ. ನನಗೆ ಕಾಲ್ ಬಂತು, ಈ ಥರ ಅಪ್ಪ ಹೋಗಿಬಿಟ್ರು ಅಂತ. ನನಗೆ ನನ್ನ ಸುತ್ತಲೂ ಇದ್ದಂಥ ನನ್ನ ಕೋ ಆರ್ಟಿಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು, ಚಿಯರಪ್ ಮಾಡಿದ್ರು. ಆ ಒಂದು ಸಿಚುವೇಶನ್ನ ನಾನು ಈಸಿಯಾಗಿ ಹ್ಯಾಂಡಲ್ ಮಾಡೋ ಥರ ನಂಗೆ ಸಪೋರ್ಟ್ ಮಾಡಿದ್ರು. ಸೊ ಇದೆಲ್ಲ ನಮಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಈಗ ನಮ್ಮ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಟೆನ್ಷನ್ಸ್ ಪ್ಲಸ್ ನಮ್ಮ ಸೀನ್ ಎರಡನ್ನೂ ನಾವು ಮಿಕ್ಸ್ ಮಾಡಬಾರ್ದು. ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ, ಮನೆಯಲ್ಲಿ ಏನು ಸಿಚುವೇಶನ್ ಇರುತ್ತೋ ಗೊತ್ತೋ ಗೊತ್ತಿಲ್ಲದೇನೋ ಸಮ್ಟೈಮ್ಸ್ ಅದೇ ಸಿಚುವೇಶನ್ ಸೀನ್ ಪೇಪರಲ್ಲೂ ಇರುತ್ತೆ, ಸೇಮ್ ಆಲ್ಮೋಸ್ಟ್ ಥರ ನಮ್ಮನ್ನು ಫೀಲ್ ಮಾಡ್ಕೊಂಡಂಗೆ ಆಗ್ತಿರತ್ತೆ. ಹೌದಲ್ವಾ, ಇದು ಹಿಂಗೆ ಆಗ್ತಿದ್ದಲ್ಲ ನನ್ನ ಲೈಫಲ್ಲೂ, ಇದೇ ಇನ್ಸಿಡೆಂಟ್ ಆಗಿತ್ತಲ್ವಾ, ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತಲ್ವಾ ಅನ್ನೋದು ಅನಿಸುತ್ತೆ. ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಪಾತ್ರನ ನಾವು ಪೋರ್ಟ್ರೇ ಮಾಡೋದಕ್ಕೆ, ಎನ್ಯಾಕ್ಟ್ ಮಾಡೋದಕ್ಕೆ. ಬಟ್ ಮೆಂಟಲ್ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ತುಂಬ ಬ್ಯಾಲೆನ್ಸ್ ಮಾಡ್ಕೋಬೇಕು, ಎಲ್ಲಿ ನಾವು ಕುಗ್ಗಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ತುಂಬಾ ಖುಷಿ ಪಡಬಾರ್ದು, ತುಂಬಾ ಲೋ ಆಗಬಾರ್ದು, ಬ್ಯಾಲೆನ್ಸ್ಡಾಗಿ ಎಲ್ಲನೂ. ಓಕೆ, ಈಗ
ಉದಾಹರಣೆಗೆ ಫೇಲ್ಯೂರ್ ಬಂತು ಅಂತ ಅಂದ್ರೆ ಅಯ್ಯೋ ನಾನು ಸೋತ್ಬಿಟ್ಟೆ ಅಂತ ನಾವು ಕುಗ್ಗಿ ಹೋಗಬಾರ್ದು. ಓಕೆ, ಇದು ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಸಕ್ಸಸ್ ಅಂತ ಅಂದ್ಕೊಂಡು, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಅಂದ್ಕೊಂಡು ನಾವು ಮುಂದೆ ಹೋಗೋದನ್ನ ಡೆಫಿನೆಟ್ಲಿ ಹೇಗೆ ನಾವು ಗೆಲುವನ್ನ ಸಾಧಿಸ್ಕೋಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ತುಂಬ ಇನ್ಸಿಡೆಂಟ್ಸ್ ಆಗಿದೆ ನನ್ನ ಲೈಫಲ್ಲೂ. ಒನ್ ಪಾಯಿಂಟಲ್ಲಿ ನಂಗೆ ಸಾಕು, ಯಾಕಾದರೂ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಸಾಕಾಗಿದೆ ಇಂಡಸ್ಟ್ರಿ, ಬೇಡವಾಗಿದೆ, ಯಾಕೆ ಬೇಕಿತ್ತು ಇದೆಲ್ಲ ಅಂತ ಅನಿಸಿದ್ದು ಉಂಟು ನನಗೆ. ಆದರೆ ಏನಾಗುತ್ತೆ ಅಂದರೆ ಸುಮಾರು ದಾರಿ ಈಜ್ಕೊಂಡು ಬಂದ್ಬಿಟ್ಟಿದ್ದೀನಿ, ಅರ್ಧ ದಾರಿ ಈಜ್ಬಿಟ್ಟಿದ್ದೀನಿ. ಮತ್ತೆ ವಾಪಸ್ ಹಿಂದಕ್ಕೆ ಹೋಗಿ ಮತ್ತೆ ಮೊದಲನೇ ಸ್ಟೋನ್ ಅಂದರೆ ಮೊದಲನೇ ಹೆಜ್ಜೆಯಿಂದ ಶುರು ಮಾಡೋದು ಭಾಳನೇ ಕಷ್ಟ. ಅದ್ರ ಬದಲು ಮುಳುಗಿದ್ದೀನಿ, ಈಜ್ತಾ ಇದ್ದೀನಿ, ಕಷ್ಟನೋ ಸುಖನೋ ಈಜ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಆ ಒಂದು ಮೆಂಟಲಿ ಪ್ರಿಪೇರ್ ಆಗಿ ನಾವು ಮುಂದಕ್ಕೆ ಹೋದರೆ ಖಂಡಿತವಾಗ್ಲೂ ಗೆಲುವು ನಮ್ದಾಗತ್ತೆ ಆ್ಯಂಡ್ ನಾವು ನಮ್ಮ ಸ್ಥಿರತೆಯನ್ನು ಕಾಪಾಡ್ಕೊಳ್ತೀವಿ. ಓಕೆ, ಗ್ರೇಟ್. ಸೊ ಈಗ ಸ್ಪೀಕಿಂಗ್ ಆಫ್ ಲೈಫ್ ಅಟ್ ನೇಚರಲ್ಲಿ ನೇಚರ್ ಇದೆ ಆ್ಯಂಡ್ ಸುಮಾರು ಜನ ಹೇಳೋ ಪ್ರಕಾರ ಮೆಂಟಲ್ ಹೆಲ್ತ್ ಬಂದು ಈ ಒಂದು ನೇಚರ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವು ಯಾವತ್ತಾದ್ರೂ ಲೈಕ್ ಪ್ರತಿಯೊಬ್ಬರು ಅವ್ರವ್ರ ಲೈಫಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ, ಎಸ್ಪೆಷಲಿ ಕಲಾವಿದರು ಅಂತೂ, ಬಿಕಾಸ್ ತುಂಬ ಫಾಸ್ಟ್ ಪೇಸ್ ಜೀವನ ನಮ್ಮದು, ಪರಪ ಅಂತ ಹೋಗ್ತಾ ಇರುತ್ತೆ. ಸೊ ಹಾಗಿದ್ದಾಗ ಯಾವತ್ತಾದರೂ ಲೈಕ್ ಮೆಂಟಲಿ ಡಿಸ್ಟರ್ಬ್ಡ್ ಆದಾಗ ಅಥವಾ ಬೇಜಾರಾದಾಗ ನೇಚರ್ ನಿಮ್ಮನ್ನು ಹೀಲ್ ಮಾಡಿರೋದು ಇದೆಯಾ? ಖಂಡಿತ ಇದೆ. ಓಕೆ, ತುಂಬ ಡಿಸ್ಟರ್ಬ್ ಆದಾಗ ನಾನು ಧರ್ಮಸ್ಥಳ ನ್ಯಾಚುರೋಪತಿಗೆ ಹೋಗಿ ಒಂದು 10 ದಿನ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಎಷ್ಟು ನನ್ನನ್ನು ನಾನು ರೀಸೈಕಲ್ ಮಾಡಿಕೊಂಡೆ ಅಂದರೆ ಒಳಗಿಂದಾನು ಹೊರಗಿಂದಾನು ಕಂಪ್ಲೀಟ್ಲಿ, ಅಂದರೆ ಫಿಸಿಕಲಿ ಆ್ಯಂಡ್ ಎಟರ್ನಲಿ. ಯಾಕಂದರೆ ಅಲ್ಲಿ ಹೋದಾಗ ನನಗೆ ಸಾಕಷ್ಟು ಜನ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾ ಏನಾಗುತ್ತೆ, ನಮ್ದು ಏನೂ ಅಲ್ಲ ಅಲ್ವಾ ಸಮಸ್ಯೆ, ಇಟ್ ಇಸ್ ನೆಗ್ಲಿಜಿಬಲ್, ಆರಾಮಾಗಿ ನಾವು ಇದನ್ನು ದಾಟ್ಕೊಂಡು ಹೋಗ್ಬಿಡ್ಬೋದಲ್ವ, ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೋತಾ ಇದ್ದೀನಿ, ಅವಶ್ಯಕತೆನಾ? ಬೇರೆಯವರು ನೋಡಿ ನಾವು ಕಲಿಬೇಕಾಗತ್ತೆ. ಸೊ ಹಾಗಾಗಿ ನೇಚರ್ ಒಂದು ಜನಗಳನ್ನ ಹೇಳಿದೆ. ಈಗ ನೇಚರ್ ಅಂತ ಹೇಳಿದ್ರೆ ಅದೇ ನ್ಯಾಚುರೋಪತಿನಲ್ಲಿ ತುಂಬ ಗಿಡ ಮರಗಳಿದ್ವು. ಸೊ ನಾನೇನು ಮಾಡ್ತಿದ್ದೆ, ಅಲ್ಲಿ ನೆಟ್ವರ್ಕ್ ತುಂಬ ಕಡಿಮೆ ಇರ್ತಿತ್ತು. ಆ್ಯಕ್ಚುಲಿ ನೆಟ್ವರ್ಕ್ ಕಡಿಮೆ ಇರೋ ಜಾಗಕ್ಕೆ ಹೋದ್ರೇ ನಾವು ಮೆಂಟಲಿ ಪೀಸಲ್ಲಿರ್ಬೋದು. ಗಿಡ ಮರ ನೋಡ್ತಾ, ಆಕಾಶ ನೋಡ್ತಾ, ಒಂದು ಸ್ವಲ್ಪ ಅಂದರೆ ನಮ್ಮನ್ನು ನಾವು ಅದ್ರ ಜೊತೆ ಮಾತಾಡ್ತಾ, ಅದು ನಮಗೂ ಇಂಡೈರೆಕ್ಟ್ಲಿ ನಮಗೆ ಪಾಠ ಹೇಳ್ತಾ ಇರುತ್ತೆ. ಇವಾಗ ಸೂರ್ಯ ದಿನ ಹುಟ್ತಾನೆ, ದಿನ ಸಾಯ್ತಾನೆ, ಅಲ್ಲೇ ಅರ್ಥ ಆಗುತ್ತಲ್ವ. ಸೊ ನಮ್ಮ ಕಷ್ಟಗಳು ಬರುತ್ತೆ, ಬಂದಾಗ ಅದನ್ನು ನಿಭಾಯಿಸಿ ಆ ಸಮಸ್ಯೆಗಳನ್ನು ಸಾಯಿಸ್ಬಿಟ್ರೆ ಮತ್ತೆ ಹೊಸದಾಗಿ ಶುರು ಮಾಡ್ಬೋದು. ಸೊ ಸೂರ್ಯನ ನೋಡಿದಾಗ ಆ ಒಂದು ಪಾಠ ನನಗೆ ನೆನಪಾಗುತ್ತೆ. ಅವನು ದಿನ ಹುಟ್ತಾನೆ, ದಿನ ಸಾಯ್ತಾನೆ, ಅವನಿಗೆ ಬೇಜಾರಿರಲ್ವಾ? ಹಾಗೆ ನಮಗೂ ಕೂಡ ನಮಗಿರೋ ಬೇಜಾರನ್ನು ಈ ಗಿಡ ಮರ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಇವರನ್ನೆಲ್ಲ ನೋಡ್ತಾ ಪಾಠನೂ ಕಲಿಬೋದು, ನಮ್ಮನ್ನು ನಾವು ಹೀಲೂ ಮಾಡ್ಕೋಬೋದು ಆ್ಯಂಡ್ ಜೀವನದಲ್ಲಿ ಮುಂದೆನೂ ಹೋಗ್ಬೋದು. ನಾನು ಅನುಭವಿಸಿದ್ದೀನಿ ಇದನ್ನು. ಸೂಪರ್. ಓಕೆ, ಸೊ ಈಗ ನೇಚರ್ ಬಗ್ಗೆ ಮಾತಾಡಿದ್ರಿ ಆ್ಯಂಡ್ ಹೌ ಇಟ್ ಹ್ಯಾಸ್ ಹೆಲ್ಪ್ಡ್ ಯು ಇನ್ ಯುವರ್ ಜರ್ನಿ ಆಫ್ ಮೆಂಟಲ್ ಹೆಲ್ತ್ ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ಈಗ ಕಮಿಂಗ್ ಟು ಯುವರ್ ಯೂತ್ಫುಲ್ನೆಸ್, ಏನು ಸೀಕ್ರೆಟು? ಲೈಕ್ ಕೆಲವೊಬ್ರು ಹೇಳ್ತಾರೆ ಲೈಕ್ ಕೆಮಿಕಲ್ಸ್ ಕಮ್ಮಿ ಉಪಯೋಗಿಸ್ಬೇಕು, ತುಂಬ ನ್ಯಾಚುರಲ್ ಆಗಿರಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ, ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ತ್ಯಾಗ ಮಾಡಿದ್ರು ಓಕೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಬಂದು ಇಲ್ಲ ಗುರು, ಈಗ ಮಾಡರ್ನ್ ಡೇ ಜಮಾನಾಗೆ ನಾವು ಅಡ್ಜಸ್ಟ್ ಆಗಬೇಕು, ಕೆಮಿಕಲ್ಸ್ನ ಉಪಯೋಗಿಸ್ಲೇಬೇಕು ಅಂತ ಇನ್ನು ಕೆಲವೊಬ್ರು ಹೇಳ್ತಾರೆ. ನೀವು ಹೇಗೆ ಇಷ್ಟು ಹೆಂಗಾಗಿದ್ದೀರಾ, ಏನು ಕತೆ ನಮಗೂ ಚೂರು ಹೇಳ್ಕೊಡಿ, ನಮ್ಮ ವೀಕ್ಷಕರಿಗೂ ಸ್ವಲ್ಪ ಹೇಳ್ಕೊಡಿ. ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿಸೋಕೆ ಶುರು ಮಾಡಿ. ಓಕೆ, ಲವ್ ಯೋರ್ ಸೆಲ್ಫ್ ಮೊದಲನೇದು. ಎರಡನೇದು, ನಿಮಗೆ ನೀವು ಯಾವಾಗಲೂ ಹೇಳ್ಕೊತಾ ಇರಬೇಕು. ನೆಗೆಟಿವಿಟಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನೆಗೆಟಿವ್ ಇಲ್ದಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋತಾ ಇರ್ಬೇಕು, ಪಾಸಿಟಿವ್ ಥಿಂಗ್ಸ್ ಹೇಳ್ಕೊತಾ ಇರ್ಬೇಕು. ಎಸ್, ಐ ಕ್ಯಾನ್, ಐ ವಿಲ್, ಐ ಮಸ್ಟ್, ಐ ಶುಡ್, ಕಮಾನ್ ಸಪ್ನಾ, ಯು ಕ್ಯಾನ್ ಡೂ ಇಟ್, ಕಮಾನ್. ಯಾಕೆ ವೈ ಯು ಆರ್ ಗಿವಿಂಗ್ ಅಪ್? ಆ ಪಾಸಿಟಿವಿಟಿ ನಮಗೆ ನಾವು ಹೇಳ್ಕೋಬೇಕು, ಬೇರೆಯವ್ರಿಗೆ ಹೇಳೋದಲ್ಲ, ಫಸ್ಟ್ ನಮಗೆ ಹೇಳ್ಕೋಬೇಕು. ಮೂರನೇದು, ಎಕ್ಸಸೈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ಸು ತುಂಬ ಇಂಪಾರ್ಟೆಂಟ್. ಆಮೇಲೆ ನಮ್ಮ ವಾತಾವರಣನೂ ತುಂಬ ಇಂಪಾರ್ಟೆಂಟ್. ಎಕ್ಸಸೈಸ್ ಮುಂಚೆ ತುಂಬ ಮಾಡ್ತಿದ್ದೆ, ಯೋಗ ಎಲ್ಲ ಮಾಡ್ತಿದ್ದೆ, ಈಗ ಮಾಡೋಕ್ಕೆ ಆಗ್ತಿಲ್ಲ. ಸ್ವಿಮ್ಮಿಂಗ್ ಸ್ವಲ್ಪ ಕಲ್ತ್ಕೊಂಡೆ, ಈ ವಯಸ್ಸಲ್ಲೂ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ ನಾನು, ಅದು ತುಂಬ ಹೆಲ್ಪ್ ಮಾಡ್ತು. ಈಗ ರೀಸೆಂಟಾಗಿ ಒಂದು ಸರ್ಜರಿ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಕ್ಸಸೈಸಸ್ ಎಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಅವಾಯ್ಡ್ ಮಾಡಿದೆ. ಈಗ ಏನು ಮಾಡಿದ್ದೀನಿ, ಸ್ವಲ್ಪ ಈ ಆಧ್ಯಾತ್ಮ ಎಲ್ಲ ತಿಳ್ಕೊತಾ ಇದ್ದೀನಿ. ಈ ಹೆಂಗೆ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ,
ಆಹಾರ ಎಷ್ಟು ಅವಶ್ಯಕತೆ ಇದೆ, ನಮ್ಮ ಎಕ್ಸಸೈಸ್ ಎಷ್ಟು ಅವಶ್ಯಕತೆ ಇದೆ, ಇದೆಲ್ಲ ತಿಳ್ಕೊಂಡು ಓಕೆ ನನ್ನನ್ನು ನಾನೇ ಏನಾದರೂ ರೀಫಾರ್ಮ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಸ್ವಲ್ಪ ಈ ಫುಡ್ ಹ್ಯಾಬಿಟ್ಸನ್ನು ಕಟ್ ಡೌನ್ ಮಾಡಿಕೊಂಡೆ. ಹೇಗೆ ಅಂದರೆ ನೀವು ಹೇಳ್ತಿರಲ್ಲ ಕೆಮಿಕಲ್, ಎಸ್ ಅದನ್ನು ನಾನು ಒಪ್ತೀನಿ, ಕೆಮಿಕಲ್ ಫ್ರೀ ಬೇಕು. ಬಟ್ ಇವಾಗಿನ ಟೈಮಲ್ಲಿ ಎಲ್ಲರೂ ಕೆಮಿಕಲ್ ಫ್ರೀ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಸಾಧ್ಯವಾದಷ್ಟು ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ನಮಗೇನು ಅವೈಲಬಲ್ ಇದೆಯೋ ಅದನ್ನು ಉಪಯೋಗಿಸ್ಕೋಣ ಅಂತ. ಈಗ ಮುಂಚೆ 3 ಹೊತ್ತು 4 ಹೊತ್ತು ಯಾವಾಗ ಅಂದ್ರೆ ಅವಾಗ ಎಲ್ಲ ಮಂಚ್ ಮಾಡ್ಕೊಂಡು ತಿನ್ಕೊಂಡಿರ್ತಾ ಇದ್ದೆ. ಈಗ ಹಂಗೆ ಮಾಡಲ್ಲ. ಬೆಳಗ್ಗೆ ಶುರು ಮಾಡೋದೇ ನಾನು ಹಸಿ ಕರಿಬೇವಿನ ಎಲೆನ ಖಾಲಿ ಹೊಟ್ಟೆನಲ್ಲಿ ತಿಂತೀನಿ. ಸೊ ಅದರಲ್ಲಿ ಕೆಮಿಕಲ್ಸ್ ಇರುತ್ತೋ ಇರಲ್ವೋ ನನಗೆ ಗೊತ್ತಿಲ್ಲ, ಅವ್ರು ಫರ್ಟಿಲೈಸರ್ಸ್ ಯೂಸ್ ಮಾಡಿರಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಕರಿಬೇವು ಒಳ್ಳೆಯದು ದೇಹಕ್ಕೆ, ಹಾಗಾಗಿ ನಾನು ತೊಗೊತೀನಿ. ಮತ್ತು ಆ್ಯಪಲ್ ಸೈಡರ್ ವಿನಿಗರ್ ಅದು ಒಂದೊಂದು ತೊಗೋತೀನಿ, ಒಂದೊಂದು ಸತಿ ತೊಗೊಳಲ್ಲ. ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಪನ್ನೀರ್ ಸ್ವಲ್ಪ ಜಾಸ್ತಿ ತೊಗೋತೀನಿ, ಸೋಯಾ ಜಾಸ್ತಿ ತೊಗೋತೀನಿ. ಸಾಧ್ಯವಾದಷ್ಟು ಜಂಕ್ ಫುಡ್ಸ್ ಎಲ್ಲ ಏನಿದೆ, ಈ ಚಿಪ್ಸ್, ಎಣ್ಣೆ ಕರ್ದಿರೋದು ತಿಂತೀನಿ, ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ, ಆಮೇಲೆ ಈ ಪಿಜ್ಜಾ, ಈ ಬರ್ಗರ್, ಈ ಪಾಮ್ ಆಯಿಲಿಂದ ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ತ್ಯಾಗ ಮಾಡಿದ್ದೀನಿ. ಮತ್ತು ಮೈದಾನ ತ್ಯಾಗ ಮಾಡಿದ್ದೀನಿ, ಸಕ್ಕರೆನ ತ್ಯಾಗ ಮಾಡಿದ್ದೀನಿ. ಸೊ ಇದು ತುಂಬ ಹೆಲ್ಪ್ ಮಾಡಿದೆ. 3 ಹೊತ್ತು 4 ಹೊತ್ತು ತಿನ್ನೋ ಕಡೆ ಈಗ 2 ಹೊತ್ತಿಗೆ ಬಂದಿದ್ದೀನಿ. ಗ್ರೇಟ್. ಓಕೆ, ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಇವಾಗ ಮಾತಾಡಿ ಹೋಗಿದ್ರೆ, ಗಂಡು ಮಕ್ಳಿಗೆ ಅಷ್ಟೊಂದು ಹಾರ್ಮೋನ್ಸಿಂದ ಏನೋ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ಬಟ್ ಹೆಣ್ಮಕ್ಳಿಗೆ ವಿತ್ ರೆಸ್ಪೆಕ್ಟ್ ಟು ಆರೋಗ್ಯದ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಹಾರ್ಮೋನಲ್ ಚೇಂಜಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ ಕಲಾವಿದರಿಗೆ, ಸಿನ್ಸ್ ಪ್ರತಿದಿನ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಿರ್ತಾರೆ, ಟ್ರಾವೆಲ್ ಮಾಡ್ತಿರ್ತಾರೆ, ಅನ್ಟೈಮ್ಲಿ ಊಟ, ಅನ್ಟೈಮ್ಲಿ ನಿದ್ದೆ, ಏನೇನು ಒಂದು ಹಾರ್ಮೋನಲ್ ಫ್ಯಾಕ್ಟರ್ಸ್ಗೆ ಏನೇನು ಎಫೆಕ್ಟ್ ಮಾಡಬೇಕು ಎಲ್ಲನೂ ಆನ್ ಅ ಡೈಲಿ ಬೇಸಿಸ್ ವಿಲ್ ಗೋ ಥ್ರೂ ಇಟ್. ಸೊ ದಟ್ ಬೀಯಿಂಗ್ ಸೈಡ್, ನೀವು ಹೇಗೆ ನಿಮ್ಮ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ನ ಕಾಪಾಡ್ಕೊತೀರಾ ಒಂದು, ಮತ್ತು ಎರಡನೇದೇನು ಅಂತಂದರೆ, ಈಗ ಶೂಟ್ ಮಧ್ಯೆ ಇದ್ದಾಗ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಸೀನ್ ಇರುತ್ತೆ, ಆಗ ವೆನ್ ಹೌ ಡು ಯು ಮ್ಯಾನೇಜ್ ಯುವರ್ ಸೆಲ್ಫ್ ಅಂತ? ಹಾರ್ಮೋನಲ್ ಚೇಂಜಸ್ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ನೀವು ಹೇಳಿದಾಗೆ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ, ನಮಗೆ ಪೀರಿಯಡ್ಸ್ ಹತ್ತಿರ ಬರುವಾಗ ಅಥವಾ ಪೀರಿಯಡ್ಸ್ ಟೈಮಲ್ಲಿ ತುಂಬ ಕ್ರ್ಯಾಂಕಿ ಆಗಿಬಿಡ್ತೀವಿ. ಹೆಂಗೆ ಅಂದರೆ ನಮಗೆ ಗೊತ್ತಿಲ್ದಂಗೆ ಸಿಲ್ಲಿ ರೀಸನ್ಸ್ಗೆಲ್ಲ ನಾವು ಹೈಪರ್ ಆಗಿಬಿಡ್ತೀವಿ. ಏನು ಹಿಂಗೆ ಮಾಡಿದೆ ನೀನು, ಯಾಕೆ ಹಿಂಗೆ ಮಾಡಿದ್ರು, ನಂಗೆ ಆಗಲ್ಲ, ಡೆಫಿನೆಟ್ಲಿ ಅದು ತುಂಬ ಆಗತ್ತೆ. ಸೆಟ್ಟಲ್ಲಿ ನನಗೂ ತುಂಬ ಸತಿ ಆಗಿದೆ, ಮೂಡ್ ಸ್ವಿಂಗ್ಸ್ ತುಂಬ ಆಗತ್ತೆ. ಅಫ್ಕೋರ್ಸ್ ನಾನು ಕಿರ್ಚಾಡಿದ್ದೀನಿ. ಬಟ್ ಅದನ್ನು ಅರ್ಥ ಮಾಡಿಕೊಂಡ್ರೆ, ನಮ್ಮ ಸುತ್ತಲೂ ಇರೋರು ಅರ್ಥ ಮಾಡಿಕೊಂಡ್ರೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಅದಕ್ಕೆ ಹಿಂಗೆ ಅಂತ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಬರೋಲ್ಲ. ಆ ಮೂಡ್ ಸ್ವಿಂಗ್ಸ್ನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಸಮಸ್ಯೆ ಆಗುತ್ತೆ. ಬಟ್ ಅದು ನಮಗೆ ಗೊತ್ತಿಲ್ಲದೆ ಆಗೋದ್ರಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಆಮೇಲೆ ಅನಿಸುತ್ತೆ, ನಾನು ಯಾಕೆ ಹಿಂಗೆ ಆಡಿದೆ, ಇಟ್ ಈಸ್ ಸೋ ಸಿಲ್ಲಿ ಅಲ್ವಾ ಅಂತ ಅನಿಸುತ್ತೆ. ಬಟ್ ಅದು ಆ ಟೈಮಲ್ಲಿ ನಮ್ಗೆ ಅದು ಸಿಲ್ಲಿ ಅನ್ಸಲ್ಲ. ಇಟ್ ಈಸ್ ಲೈಕ್ ದೊಡ್ಡ ಬೆಟ್ಟ ಥರ ಕಾಣಿಸ್ತಿರತ್ತೆ ನಮಗೆ, ಇಷ್ಟು ದೊಡ್ಡ ಸಮಸ್ಯೆ ಇದೆ, ಇದನ್ನು ಹೆಂಗಪ್ಪ ನಿಭಾಯಿಸೋದು, ಈ ಥರ ಎಲ್ಲ ಬಂದ್ಬಿಡತ್ತೆ. ಸೊ ಆ ಮೂಡ್ ಸ್ವಿಂಗ್ಸನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಸುತ್ತಲೂ ಇರೋರು ಅರ್ಥ ಮಾಡಿಕೊಂಡ್ರೆ ಕೆಲಸ ಸ್ಮೂತಾಗಿ ಆಗತ್ತೆ. ಆ್ಯಂಡ್ ನೀವು ಹೇಳ್ದಂಗೆ ಪಾತ್ರಗಳು ತುಂಬ ಲೈಕ್ ಹಿಂದೆ ಏನಾಗ್ತಿತ್ತು, ಪದ್ಮಾವತಿ ಸೀರಿಯಲಲ್ಲಿ ನಾನು ಸ್ವಲ್ಪ ಕಾಮಿಡಿ ಕಮ್ ವಿಲನಿಶ್, ಅದೇ ಆಪೋಸಿಟ್ ಆಗಿ ಕಮಲಿ ಸೀರಿಯಲ್ಗೆ ಬಂದರೆ ಅಲ್ಲಿ ತುಂಬ ಸ್ಟ್ರಿಕ್ಟು, ಪೊಸೆಸಿವ್ ತಾಯಿ, ಮನೆಯಲ್ಲೆಲ್ಲ ಸ್ಟ್ರಿಕ್ಟ್ ಆಗಿರಬೇಕು ಆ ಥರ. ಸೊ ತುಂಬ ಜನ ಕೇಳೋರು ನನಗೆ, ನೀ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ನೀನು, ಇಲ್ಲಿ ಈ ಥರ ಪಾತ್ರ, ಅಲ್ಲಿ ಆ ಥರ ಪಾತ್ರ, ಹೌ ಡು ಯು ಮ್ಯಾನೇಜ್? ಅದೇನಾಗುತ್ತೆ, ನಾವು ಅಲ್ಲಿ ಲೊಕೇಶನ್ಗೆ ಹೋಗ್ತಿದ್ದ ಹಾಗೇನೆ ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. ಇದು ಕಮಲಿ ಸೀರಿಯಲ್, ಇದು ಪದ್ಮಾವತಿ ಸೀರಿಯಲ್, ಸೊ ಇಲ್ಲಿ ಹೋದರೆ ಇದು. ಆ್ಯಂಡ್ ಅಲ್ಲಿ ಹೋಗಿ ನಾವು ಅಟೈರೇ ಚೇಂಜ್ ಆಗುತ್ತೆ, ನಮ್ಮ ಅಪಿಯರೆನ್ಸ್ ಚೇಂಜ್ ಆಗುತ್ತೆ, ಹೇರ್ ಸ್ಟೈಲಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ಚೇಂಜ್ ಆಗುತ್ತೆ. ಸೊ ಆ ಚೇಂಜ್ ಆಗಿದ ಕೂಡಲೇ ಆಟೋಮ್ಯಾಟಿಕ್ಕಾಗಿ ನಾವೇ ಪರಕಾಯ ಪ್ರವೇಶ ಮಾಡಿಬಿಡ್ತೀವಿ ಆ ಪಾತ್ರಕ್ಕೆ. ಆ್ಯಂಡ್ ಸೀನ್ ಪೇಪರ್ ಕೈಗೆ ಬಂದ ಕೂಡಲೇ ಗೊತ್ತಾಗುತ್ತೆ, ಇದು ತಾರಾ, ಇದು ಸುಪ್ರಭಾ ಅಂತ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ತುಂಬ ಹೆಣ್ಮಕ್ಳಿಗೆ ಕಷ್ಟ ಇದು ಬ್ಯಾಲೆನ್ಸ್ ಮಾಡೋದು. ಬಟ್ ಅದು ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು ಅಂತ ತಿಳ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಬಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪಾತ್ರದ ಜೊತೆಗೆ ನಮ್ಮ ಫ್ಯಾಮಿಲಿ ಲೈಫ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ ಅದೇ ಕಷ್ಟಕರವಾದ ಕೆಲಸ, ಕೆರಿಯರ್ ಆ್ಯಂಡ್ ಫ್ಯಾಮಿಲಿ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಾನು ಏನು ಮಾಡಿದ್ದೆ ಅಂದರೆ ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಿದ್ದೆ. ಹಿಂಗಿದೆ
ನನಗೆ ಇಷ್ಟೇ ಮಾಡೋಕ್ಕಾಗುತ್ತೆ, ಇದಕ್ಕೆ ಮೇಲೆ ನನಗೆ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಅಲ್ಲೂ ಕೆಲಸ ಮಾಡಬೇಕು, ಅಲ್ಲೂ ಟಯರ್ಡ್ ಆಗಿರ್ತೀನಿ. ಇಲ್ಲಿ ಬಂದು ನಾನು ಇಲ್ಲೂ ಕೆಲಸ ಮಾಡಬೇಕು, ನಾನು ತುಂಬ ಟಯರ್ಡ್ ಆಗಿಬಿಡ್ತೆ. ನನಗೂ ಸ್ವಲ್ಪ ಫಿಸಿಕಲಿ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂತ ಮುಂಚೆನೇ ಮಾತಾಡ್ಕೊಂಡಿದ್ರಿಂದ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಇನ್ಲಾಸ್. ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು, ಜೊತೆಗೆ ನನ್ನ ಮಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೆ ಟೆನ್ಷನ್ ಇಲ್ಲದೆ ಐ ಕುಡ್ ಬ್ಯಾಲೆನ್ಸ್ ಎವ್ರಿಥಿಂಗ್. ಓಕೆ, ಗ್ರೇಟ್. ಈಗ ಸಿನ್ಸ್ ಯು ಹ್ಯಾವ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಇಂಡಸ್ಟ್ರಿ ಆಲ್ಟುಗೆದರ್, ಈಗ ನೆಕ್ಸ್ಟ್ ಬರ್ತಿರುವಂತಹ ಕಲಾವಿದರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳುವಾಗಿದ್ರೆ ಏನು ಹೇಳ್ತೀರಿ? ಕಿವಿ ಮಾತು ಹೊಸ ಕಲಾವಿದರಿಗೆ ಏನು ಅಂದರೆ ತಾಳ್ಮೆ ಇಟ್ಕೊಳ್ಳಿ, ತಾಳ್ಮೆ ಕಳ್ಕೊಬೇಡಿ. ಮುಂಚೆ ನಾನು ಕೆರಿಯರ್ ಶುರು ಮಾಡಿದಾಗ ಮೆಟೀರಿಯಲಿಸ್ಟಿಕ್ ಆಗಿರಲಿಲ್ಲ, ಆರ್ಟಿಸ್ಟಿಕ್ ಆಗಿತ್ತು. ಕಲೆಗೆ ತುಂಬ ಪ್ರಾಮುಖ್ಯತೆ ಇರ್ತಾಯಿತ್ತು. ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡಕ್ಷನ್ ಅವರಾಗಲಿ, ನಮ್ಮ ಕ್ಯಾಮ್ರಾ ಟೀಮ್ ಆಗಲಿ, ಎಲ್ಲರೂ ನಮ್ಗೆ ಹೇಳ್ಕೊಡೋರು. ಆವಾಗ ತುಂಬ ಟೈಮ್ ಇರ್ತಾಯಿತ್ತು. ಈ ಥರ ಎಕ್ಸ್ಪ್ರೆಷನ್ಸ್ ಕೊಡು, ಇದು ಹಿಂಗೆ ಚೇಂಜ್ ಮಾಡ್ಕೊ. ಆಮೇಲೆ ನಮ್ಮ ಕೋ ಆರ್ಟಿಸ್ಟ್ ತುಂಬ ಹೆಲ್ಪ್ ಮಾಡೋರು, ಯಾಕಂದರೆ ಟೈಮ್ ಇರ್ತಿತ್ತು ನಮಗೆ. ಅವ್ರನ್ನ ಅದೊಂಥರ ನಮಗೆ ಸ್ಕೂಲ್ ಥರ, ಹೊಸಬ್ರು ಹೋದವ್ರಿಗೆ ಸ್ಕೂಲ್ ಥರ ಇರ್ತಿತ್ತು. ಈಗ ಏನಾಗಿದೆ, ಫಾಸ್ಟ್ ಲೈಫ್. ಪಾಪ ಅವ್ರಿಗೆ ಹೊರಗಡೆ ಸ್ಕೂಲಿಗೆ ಹೋಗಿ ಕಲ್ತ್ಕೊಂಡು ಬಂದಿದ್ರೆ ಸ್ವಲ್ಪ ಸೆನ್ಸ್ ಇರುತ್ತೆ, ಕ್ಯಾಮ್ರಾ ಸೆನ್ಸ್, ಕ್ಯಾಮ್ರಾಗೆ ಹಿಂಗೆ ಫೇವರ್ ಆಗಿರಬೇಕು, ಈ ಥರ ಡೈಲಾಗ್ ಮಾಡ್ಯುಲೇಷನ್ಸ್ ಹೇಳಬೇಕು ಅನ್ನೋದಿರುತ್ತೆ. ಯಾರು ಸ್ಕೂಲಿಂದ ಟ್ರೈನಿಂಗ್ ತೊಗೊಂಡು ಬಂದಿರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತಾಳ್ಮೆ ಇಟ್ಕೊಳ್ಳಿ, ಎಲ್ಲನೂ ದುಡ್ಡಿಂದನೇ ಅಳಿಯೋಕ್ಕೆ ಹೋಗಬೇಡಿ. ನೀವು ಫಸ್ಟು ಕಲೆಗೆ ಬೆಲೆ ಕೊಟ್ಟರೆ, ನೀವು ಮಾಡೋ ಕೆಲಸಕ್ಕೆ ಬೆಲೆ ಕೊಟ್ಟರೆ, ನಿಮ್ಮ ಸುತ್ತಲೂ ಇರೋ ಜನಗಳಿಗೆ ನೀವು ಬೆಲೆ ಕೊಟ್ಟರೆ, ಅದೇ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ, ನಿಮ್ಮನ್ನು ತುಂಬ ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಓಕೆ, ಗ್ರೇಟ್. ಈಗ ಕಮಿಂಗ್ ಬ್ಯಾಕ್ ಟು ಲೈಫ್ ಅಟ್ ನೇಚರ್ ಬಗ್ಗೆ, ಸಿನ್ಸ್ ಲೈಫ್ ಅಟ್ ನೇಚರಲ್ಲಿ ಅಗೇನ್ ನೇಚರ್ ಇರೋದ್ರಿಂದ, ಇನ್ ಕೇಸ್ ನೀವು ನಿಮ್ಮ ರಿಟೈರ್ಮೆಂಟ್ ಲೈಫ್ನ ನೇಚರ್ ಮಧ್ಯ ಕಳೆಯೋ ಹಾಗಿದ್ರೆ ಹೇಗೆ ಕಳೆಯೋಕ್ಕೆ ಇಷ್ಟಪಡ್ತೀರಿ? ಮನೆ ಸುತ್ತಲೂ ಗಿಡಗಳು ಹಾಕ್ಕೊಂಡು ಆ ಗಿಡಗಳಿಗೆಲ್ಲ ನೀರು ಹಾಕ್ತಾ, ಅದ್ರ ಜೊತೆ ಮಾತಾಡ್ತಾ, ಅದನ್ನು ಮುದ್ದು ಮಾಡ್ತಾ, ಸೂರ್ಯ ಚಂದ್ರ ಜೊತೆ ಮಾತಾಡ್ತಾ, ಸಂಜೆ ಕಾಫಿ ಕುಡಿತಾ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕಂಪ್ಲೀಟ್ಲಿ ನಾನು ಈ ಹಳ್ಳಿ ವಾತಾವರಣದಲ್ಲಿ ಹೇಗಿರ್ತಾರೆ ಜನ, ಆ ವಾತಾವರಣದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಹಾಗೆ. ಗ್ರೇಟ್. ಓಕೆ, ಸೊ ಈಗ ಇನ್ನೊಂದು ದ ಮೇಜರ್ ಚಾಲೆಂಜ್ ವಾಟ್ the youths are facing this, especially ಇಂಡಸ್ಟ್ರಿಯಲ್ಲಿ ಇರುವಂತಹ ಯೂತ್ಸು ಲೈಫ್ ಪಾರ್ಟ್ನರ್ ಚೂಸ್ ಮಾಡೋ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರ್ತಾರೆ. ಗುರು, ಇಂಡಸ್ಟ್ರಿಯಲ್ಲಿ ಇದ್ದೀವಿ, ನಮ್ಮ ಟ್ಯಾಂಟ್ರಮ್ಸ್ಗಳು ಬೇರೆ, ಅವ್ರ ಟ್ಯಾಂಟ್ರಮ್ಸ್ಗಳು ಬೇರೆ ಇರತ್ತೆ, ಯಾವ ಥರ ಚೂಸ್ ಮಾಡಬೇಕು, ಮಾಡಬಾರ್ದು. ಇನ್ನು ಕೆಲವೊಬ್ರು ಬಂದು ಮದುವೆನೇ ಬೇಡ ಅಂತ ಇನ್ನು ಕೆಲವೊಬ್ರು ಕೂತಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನೇ. ಸೊ ದಟ್ ಬೀಯಿಂಗ್ ಸೆಡ್, ನಿಮ್ಮ ಕಿವಿ ಮಾತೇನು ಚೂಸಿಂಗ್ ದ ರೈಟ್ ಪಾರ್ಟ್ನರ್ ಇನ್ ದ ಇಂಡಸ್ಟ್ರಿ? ಚೂಸಿಂಗ್ ಎ ರೈಟ್ ಪಾರ್ಟ್ನರ್ ಹೇಗೆ ಅಂದರೆ, ಒಂದಷ್ಟು ದಿನ ಅವ್ರ ಜೊತೆ ಮಾತುಕತೆ, ಅಂದರೆ ಒಟ್ಟಿಗೆ ಟ್ರಾವೆಲ್ ಮಾಡಬೇಕು. ಅಂದರೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳ್ತಿಲ್ಲ, ಮಾತುಕತೆ ಜೊತೆ ಕೂತ್ಕೊಂಡು ಮಾತಾಡೋದು, ಓವರ್ ಅ ಕಪ್ ಆಫ್ ಕಾಫಿ ಮಾತಾಡ್ತಾ ಅವರ ಭಾವನೆಗಳನ್ನು ಹಂಚ್ಕೋಬೇಕು. ಇವಾಗ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದರೆ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ಈಗ ಅವ್ರೇನೋ ಹೇಳ್ತಾರ, ನಮ್ಮ ಮನೇಲಿ ಹಿಂಗಾಯ್ತು, ನಮ್ಮಮ್ಮ ಹಿಂಗಂದ್ರು, ನಮ್ಮಪ್ಪ ಹಿಂಗಂದ್ರು ಅಂದರೆ ಆ ಹುಡುಗಿ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅದನ್ನು ಸೂಕ್ಷ್ಮವಾಗಿ, ಬಿಕಾಸ್ ಇಲ್ಲಿ ತುಂಬ ಸೆನ್ಸಿಟಿವ್ ಇಶ್ಯೂ ಇದೆ. ಅಂದರೆ ನಾವು ಎಲ್ಲನೂ ತೇಲ್ಸಿ ಬಿಡೋಕ್ಕಾಗಲ್ಲ, ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗತ್ತೆ. ಅವ್ರಿಗೇನು ಇಷ್ಟ ಆಗುತ್ತೆ, ಅವ್ರಿಗೇನು ಇಷ್ಟ ಆಗಲ್ಲ ತಿಳ್ಕೊಬೇಕು. ಆಮೇಲೆ ನಮ್ಮ ಮನೆಯವ್ರು ಹೇಗೆ ಅದನ್ನು ತಿಳ್ಕೊಬೇಕು, ಅವ್ರ ಮನೆಯವ್ರು ಹೇಗೆ ಅದನ್ನು ತಿಳ್ಕೊಬೇಕು. ಸೊ ಎಲ್ರೂ ನಾವು ಸ್ಟಡಿ ಮಾಡಿ ನಂತರನೇ ಒಂದು ಮದುವೆ ಒಪ್ಪಂದಕ್ಕೆ ಬರೋಕ್ಕಾಗತ್ತೆ. ಅದಕ್ಕೆ ಮುಂಚೆ ಮಾತಾಡಬೇಕು, ಏನಿದ್ರೂ ಓಪನ್ ಆಗಿ ಮಾತಾಡಬೇಕು. ಈ ಕೆಲವರು ಎಲ್ಲ ಒಳಗೆ ಇಟ್ಕೊಂಡು ಕೊರಗ್ತಿರ್ತಾರೆ, ಅಯ್ಯೋ ಇನ್ಯಾರ ಹತ್ರನೂ ಹೇಳ್ಕೊತಿರ್ತಾರೆ, ಪ್ರಯೋಜನ ಇಲ್ಲ. ಇನ್ಯಾರ ಹತ್ರನೂ ಹೇಳ್ಕೊಂಡ್ರೆ ಅವ್ರ ಹತ್ರನೇ ಹೇಳ್ಕೊಳ್ಳಿ, ಆಗ ಏನೇ ಪ್ರಾಬ್ಲಮ್ ಇದ್ರೂ ಸಾರ್ಟ್ ಔಟ್ ಆಗುತ್ತೆ. ಇಲ್ಲ ಹೇಳ್ಬಿಡ್ದು, ನೋಡಪ್ಪ ನಾನು ಹಿಂಗೆ, ನಂದು ಕೆಲಸ ಹಿಂಗೆ, ನಮ್ದು ತುಂಬಾ ಅನ್ಸರ್ಟೇನ್, ಈ ತಿಂಗಳು ಇದ್ದಂಗೆ ಮುಂದಿನ ತಿಂಗಳು ಇರಲ್ಲ. ಆಮೇಲೆ ನಂದು ಕೆಲಸದ ಟೈಮಿಂಗ್ಸ್ ಇದೆಯಲ್ಲ, ಒಂದೊಂದು ಸತಿ ನಾನು ಬೇಗ ಬರ್ತೀನಿ, ಒಂದೊಂದು ಸತಿ ನಾನು ತುಂಬ ಲೇಟಾಗಿ ಬರ್ತೀನಿ. ಅಥವಾ ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಇವತ್ತು ಬೆಳಗ್ಗೆ ಹೋದರೆ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಶೂಟ್ ಆಗುತ್ತೆ. ಇನ್ನು ಕೆಲವು ಸತಿ ಏನಾಗುತ್ತೆ, ಸಿನಿಮಾ ಅಥವಾ ನಮ್ಮ ಸೀರಿಯಲ್ಗೂ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಔಟ್ ಆಫ್ ಬ್ಯಾಂಗ್ಳೂರ್ ಹೋಗ್ತಿರ್ತೀವಿ, ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಹೋಗ್ತಿರ್ತೀವಿ, ಅಥವಾ ಬೇರೆ ಜಿಲ್ಲೆಗೋ ಹೋಗ್ತಿರ್ತೀವಿ. ಅದನ್ನೆಲ್ಲ ಮುಂಚಿತವಾಗಿ ಅವ್ರಿಗೆ ಹೇಳೋದು, ಈ ಥರ ಹಿಂಗಿರುತ್ತೆ ನನ್ನ ಕೆಲಸ. ಆಮೇಲೆ ನನ್ನ ಸುತ್ತಲೂ ಈಗ ಹುಡುಗ ಏನಾದರೂ ಹುಡುಗಿ ಹತ್ರ ಹೇಳ್ಬೇಕಂದ್ರೆ, ನನ್ನ ಸುತ್ತಲೂ ಹುಡುಗಿರು ಇರ್ತಾರಮ್ಮ, ಸಂಬಂಧಗಳು ತುಂಬ ಕಟ್ತಾ ಇರ್ತಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾನು ನಿನ್ನ ಜೊತೆಗೆ ಹೆಂಗಿದ್ದೀನಿ, ನಾನು ನಿನಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ, ನಿನ್ನ ಜೀವನದಲ್ಲಿ
ನಾನೆಷ್ಟು ಇಂಪಾರ್ಟೆಂಟ್ ಅಥವಾ ನನ್ನ ಜೀವನದಲ್ಲಿ ನೀನೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮುಂಚಿತವಾಗಿ ಮಾತಾಡಿಕೊಂಡ್ರೆ ಸಮಸ್ಯೆ ಬಗೆಹರುತ್ತೆ. ವಯಸ್ ವರ್ಷ ಹುಡುಗಿನೂ ಅಷ್ಟೇ. ನನ್ನ ಸುತ್ತಲೂ ಹುಡುಗರು ಇರ್ತಾರೆ, ಸಂಬಂಧಗಳು ಕಟ್ತಾರೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಮುಂಚಿತವಾಗಿ ಮಾತಾಡ್ಬಿಟ್ರೆ, ಅವರಿಬ್ರು ಓಪನ್ ಬುಕ್ ಆಗಿದ್ರೆ ಖಂಡಿತವಾಗ್ಲೂ ಯಾವ ಸಮಸ್ಯೆಗಳು ಬರಲ್ಲ. ಆ್ಯಂಡ್ ಇವಾಗ ನನ್ನ ಕೇಳೋದಾದ್ರೆ ನಮ್ಮ ಇಂಡಸ್ಟ್ರಿ ಬಿಟ್ಬಿಡಿ, ಬೇರೆ ಇಂಡಸ್ಟ್ರಿನಲ್ಲೂ ಈ ಸಮಸ್ಯೆಗಳಿದಾವಲ್ಲ. ಜಾಬ್ ಸರ್ಟನಿಟಿ ಇಲ್ಲ. ಈಗ IT ಕಂಪನಿ ತಗೊಳ್ಳೋದಾದ್ರೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ, ಇಲ್ಲ ಮಧ್ಯಾಹ್ನ ಹೋಗಿ ರಾತ್ರಿ ಬರ್ತಾರೆ, ಇಲ್ಲ ನೈಟ್ ಶಿಫ್ಟ್ ಮಾಡ್ತಾರೆ. ಅವ್ರ ಹಗಲೊತ್ತೆಲ್ಲ ಮಲಗಿ ಇರ್ತಾರೆ ಪಾಪ, ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಎಲ್ಲಾ ಕಡೆನೂ ಈ ಸಮಸ್ಯೆಗಳಿದೆ. ಏನಂದ್ರೆ ನಾವು ಮಾತಾಡ್ತೀವಿ, ಕಮ್ಯುನಿಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಅದೇ ಈಗ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಈಗಿನ ಜನರೇಷನ್ ಅಲ್ಲಿ ಕಮ್ಯುನಿಕೇಶನ್ ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆ ಬಂದ್ರೆ ಅದನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಕಮ್ಯುನಿಕೇಟ್ ಮಾಡಿ, ಮಾತಾಡಿ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಸ್, ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಶನ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಲಾಸ್ಟ್ ಬಟ್ ಒನ್ ಕ್ವಶನ್. ಈಗ ಮದುವೆ ಆಗ್ತಾರೆ ಕೆಲವೊಬ್ರು, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಏನೋ ಆ ಒಂದು ಟ್ಯಾಂಟ್ರಮ್ಸ್ ಪ್ರಾಬ್ಲಮ್ ಇಂದನೋ ಇಟ್ ವಿಲ್ ಗೋ ಟು ದ ಎಕ್ಸ್ಟೆಂಟ್ ಆಫ್ ಡಿವೋರ್ಸ್. ಆ್ಯಂಡ್ ಈ ನಡುವೆ ತುಂಬ ಡಿವೋರ್ಸ್ಗಳು ನಡೀತಾ ಇದೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಲಿ ತುಂಬ ಅಂದರೆ ತುಂಬ ನಡೀತಾ ಇದೆ. ಬಟ್ ಮದುವೆ ಆಗೋದೊಂದು, ಆ ಮದುವೆನ ಉಳಿಸ್ಕೊಳ್ಳೋದು ಇನ್ನೊಂದು. ಸೊ ಅದ್ರ ಬಗ್ಗೆ ಹೇಳುವಾಗ, ಮದುವೆ ಆಗೋದಕ್ಕೆ ಎಷ್ಟು ಮುತುವರ್ಜಿ ವಹಿಸ್ತಾರೋ, ಸಂಸಾರ ಮಾಡೋದಕ್ಕೂ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಅಷ್ಟೇ ಮುತುವರ್ಜಿ ವಹಿಸ್ಬೇಕು. ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಎಲ್ಲಿ ಬಿಟ್ಕೊಡ್ಬೇಕು, ಎಲ್ಲಿ ಬಿಗಿ ಹಿಡಿಬೇಕು ಅನ್ನೋದೊಂದು ನಾಲೆಜ್ ಇರಬೇಕು. ಅದು ಇಲ್ಲ ಅಂದರೆ ಏನಾಗುತ್ತೆ, ಕಾನ್ಫ್ಲಿಕ್ಟ್ ಶುರು ಆಗುತ್ತೆ, ಜಗಳಗಳು ಶುರು ಆಗುತ್ತೆ, ನೀನಾ ನಾನಾ ಅಂತ ನಿಂತ್ಕೊಂಡು ಬಿಡ್ತಾರೆ. ಆ ನೀನಾ ನಾನಾ ಹಂತಕ್ಕೆ ಹೋಗೋದೇ ಬೇಡ ಅಂತೀನಿ ನಾನು. ಕಮ್ಯುನಿಕೇಷನ್, ನೋಡು ನೀನು ಇದು ಮಾಡಿದ್ದು ಈ ಥರ ನೀನು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ 4 ಜನರ ಮುಂದೆ ಹೇಳೋ ಬದಲು ಸೈಡಿಗೆ ಕರ್ಕೊಂಡೋಗಿ, ನೋಡು ಈ ಸಿಚುವೇಶನ್ನ ನೀನು ಈ ಥರ ಹ್ಯಾಂಡಲ್ ಮಾಡ್ಬೋದಾಗಿತ್ತು, ನೀನು ಹಿಂಗೆ ಮಾಡಿದೆ, ನನಗೆ ಇಷ್ಟ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಪ್ಲೀಸ್ ಈ ಥರದೇ ಸಿಮಿಲರ್ ಸಿಚುವೇಶನ್ ಬಂದರೆ ಹ್ಯಾಂಡಲ್ ಹೇಗೆ ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳ್ಕೊ ಅಂತ ಹೇಳ್ಬೋದು. ಎಲ್ಲದಕ್ಕೂ ನಾ ಹೇಳಿದ್ನಲ್ಲ, ಮಾತುಕತೆ. ತುಂಬ ಒಬ್ರು ಹೈಪರ್ ಆದಾಗ ಇನ್ನೊಬ್ರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವಾಗ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಕಿರ್ಚಾಡಕ್ಕೆ ಶುರು ಮಾಡಿ ಇವರು ಕಿರ್ಚಾಡಕ್ಕೆ ಶುರು ಮಾಡಿದ್ರೆ ಕ್ಲಾಶ್ ಆಗುತ್ತೆ. ಸೊ ಒಬ್ರು ಕಿರ್ಚಾಡ್ತಿರ್ಬೇಕಾದ್ರೆ ಒಬ್ರು ತಾಳ್ಮೆಯಿಂದ ಇದ್ರೆ ಅವ್ರು ಕೂಲ್ ಡೌನ್ ಆದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಹೌದಲ್ಲ ನಾನು ತಪ್ಪು ಮಾಡಿದೆ ಅಲ್ವಾ ಅಂತ ಅನ್ಸುತ್ತೆ. ಅದನ್ನ ಅಂದ್ರೆ ತಾಳ್ಮೆ ತುಂಬ ಇರಬೇಕು ಬೇಸಿಕ್ಲಿ. ಆ್ಯಂಡ್ ಸಂಬಂಧಿಕರು ಬಂದೇ ಬರ್ತಾರೆ, ಮಾತುಕತೆಗಳು ಆಗತ್ತೆ. ಅವರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ನಿಮ್ಮಮ್ಮ ಹಿಂಗಂದ, ನಿಮ್ಮಪ್ಪ ಹಿಂಗಂದ್, ಅವೆಲ್ಲ ಬರುತ್ತೆ. ಬಟ್ ಏನಂದರೆ ಎಲ್ಲಿ ಬಿಟ್ಕೊಡ್ಬೇಕು, ಎಲ್ಲಿ ಬಿಗಿ ಹಿಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಇವಾಗ ನನ್ನ ಹೇಳೋದಾದರೆ, ಹುಡುಗನ ಮನೆಗೆ ಹುಡುಗಿ ಮನೆ ಕಡೆಯಿಂದ ಹುಡುಗಿ ಬ್ರಿಡ್ಜ್ ಆಗಿರ್ತಾಳೆ, ಹುಡುಗನ ಮನೆ ಕಡೆಯಿಂದ ಹುಡುಗ ಬ್ರಿಡ್ಜ್ ಆಗಿರ್ತಾಳೆ. ಸೊ ಈ ಬ್ರಿಡ್ಜನ್ನು ಬ್ಯಾಲೆನ್ಸ್ ಮಾಡಬೇಕು. ಈಗ ಹುಡುಗಿನೇ ತಪ್ಪು ಮಾಡಿದ್ರೆ, ನೀನೇ ತಪ್ಪು ಮಾಡಿದ್ದು, ನಮ್ಮ ಮನೆಯವ್ರು ಕರೆಕ್ಟ್ ಆಗಿದ್ದಾರೆ, ಇದು ಸಿಚುವೇಶನ್ನು, ನೀನು ಹಿಂಗೆ ತಪ್ಪು ಮಾಡಿದೆ ಅಂತ ಅವಳಿಗೆ ಹೇಳಬೇಕು. ಅದೇ ಸಮಯದಲ್ಲಿ ಅವ್ರ ತಾಯಿ ತಪ್ಪು ಮಾಡಿದರೆ ಅವ್ರ ತಾಯಿಗೂ ಹೇಳಬೇಕು, ಅಮ್ಮ ನೀನು ತಪ್ಪು ಮಾಡಿದೆ, ಅವಳು ಕರೆಕ್ಟಾಗಿದ್ಲು, ನೀನು ತಪ್ಪು ಮಾಡಿದೆ, ಸೊ ನೀನು ತಿದ್ಕೋ ಅಂತ ಹೇಳಬೇಕು. ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಮಾತು. ಅದು ಯಾವ ಥರ ಹೇಳಬೇಕು ಅವ್ರಿಗೆ ಅಂದರೆ, ಅವ್ರಿಗೂ ಅವ್ರ ತಪ್ಪಿನ ಅರಿವಾಗಬೇಕು, ಅವ್ರ ಮನಸ್ಸಿಗೂ ನೋವಾಗಬಾರ್ದು. ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಷಯ. ಮದುವೆ, ಈ ಫ್ಯಾಮಿಲಿ, ಇದೆಲ್ಲ ತುಂಬ ಸೂಕ್ಷ್ಮ. ಹ್ಯಾಂಡಲ್ ಮಾಡೋದು ಅದೇನೋ ಹೇಳ್ತಾರಲ್ಲ, ಹ್ಯಾಂಡಲ್ ವಿತ್ ಕೇರ್ ಅಂತ, ಹಾಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇನ್ನು ಡಿವೋರ್ಸ್ ವಿಚಾರಕ್ಕೆ ಬಂದರೆ, ತೀರಾ ನನಗೆ ಅವರು ಫಿಸಿಕಲಿ ಅಬ್ಯೂಸ್ ಮಾಡ್ತಿದ್ದಾರೆ, ಅವರ ಬುದ್ಧಿ ಸರಿ ಇಲ್ಲ, ತುಂಬ ಪ್ರಾಬ್ಲಮ್ಯಾಟಿಕ್, ಇನ್ನು ಸಾಧ್ಯನೇ ಇಲ್ಲ, ನಾನು ಟಾರ್ಚರ್ ಅನುಭವಿಸ್ತಿದ್ದೀನಿ, ಅಥವಾ ಮೆಂಟಲಿ ತುಂಬ ನನ್ನನ್ನು ಲೈಕ್ ಡಿಪ್ರೆಷನ್ಗೆ ಹೋಗೋ ರೇಂಜಿಗೆ ಕುಗ್ಗಿಸ್ತಿದ್ದಾರೆ ಅಂದರೆ, ಯು ಟೇಕ್ ಅ ಕಾಲ್. ಇಲ್ಲ, ಸಣ್ಣ ಪುಟ್ಟದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ತಿದ್ಕೊಂಡು ಹೋಗ್ಬೋದು. ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾಕೆ ನಾನು ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಕಮ್ಯುನಿಕೇಟ್ ಮಾಡಿ, ಮಾತಾಡಿ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಡಿವೋರ್ಸ್ ತಗೊಳ್ಳೋದಾದರೆ ಮದುವೆ ಅನ್ನೋ ಒಂದು ಸುಂದರವಾದ ಸಂಬಂಧಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ನಾವೇ ಈ ತಪ್ಪನ್ನು ಮಾಡಿದ್ರೆ ನಮ್ಮ ಮಕ್ಳಿಗೆ ನಾಳೆ ನಾವು ಏನು ಹೇಳ್ಕೊಡ್ತೀವಿ? ಎಕ್ಸಾಕ್ಟ್ಲಿ. ನನ್ನ ಮಗಳು ನಾಳೆ ದಿನ ನೀನು ಅಪ್ಪನೇ ಡಿವೋರ್ಸ್ ಆಗಿದ್ದೀರಾ, ನಾನು ಯಾರ ಮಾತು ಕೇಳಬೇಕು, ನಾಳೆ ನಾನು ಹಿಂಗೆ ಆಗಲ್ಲ ಅಂದರೆ ನಮ್ಗೆ ಎಷ್ಟು ಬೇಜಾರಾಗತ್ತೆ ಅಲ್ವಾ? ನಾವು ಬೆಳೆಸಿದ ರೀತಿನೇ ತಪ್ಪು ಅಂತ ಆಗ್ಬಿಡತ್ತೆ. ಸೊ ತೀರಾ ಆಗ್ತಿಲ್ಲ ಅಂದರೆ ಓಕೆ, ಯು ಟೇಕ್ ಅ ಕಾಲ್. ತುಂಬ ಸ್ಟ್ರಾಂಗ್ ರೀಸನ್ ಇದ್ದರೆ ಟೇಕ್ ಅ ಕಾಲ್. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮಾತುಕತೆ ಮಾಡ್ಕೊಂಡು ಬಗೆಹರಿಸ್ಕೊಳ್ಳೋದಕ್ಕೆಲ್ಲ ನೀವು ದಯವಿಟ್ಟು ಡಿವೋರ್ಸ್ ತನಕ ಹೋಗಲೇಬೇಡಿ. ಇನ್ನು ಒಂದು ಹೇಳಬೇಕು, ಕೆಲವರು ಹೇಳ್ತಾರೆ ಅವ್ನು ಸಂಪಾದನೆ ಮಾಡ್ತಿಲ್ಲ, ನಾನು ಯಾಕೆ ಅವನ ಜೊತೆಗೆ ಇರಬೇಕು. ಫೈನ್, ಯು ಮೋಟಿವೇಟ್ ಹಿಮ್.
ಅವ್ರಿಗೆ ಸ್ಫೂರ್ತಿ ಕೊಡಿ, ಅವರು ಕೆಲಸ ಮಾಡೋ ರೀತಿ ಸ್ಫೂರ್ತಿ ಕೊಡಿ. ಮೀನ್ ಮೇಲೆ ನೀವು ಕೆಲಸ ಮಾಡಿ. ಅವಾಗ ಏನಾಗುತ್ತೆ, ಓ ಹೌದಲ್ವಾ ಅವಳು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ನಾನು ಕೆಲಸ ಮಾಡಬೇಕು, ನಾನು ಸಪೋರ್ಟ್ ಮಾಡಬೇಕು ಫ್ಯಾಮ್ಲಿಗೆ ಅಂತ ಅವ್ರಿಗೂ ಮೋಟಿವೇಶನ್ ಬರುತ್ತೆ. ಅದೇ ಬಿಟ್ಬಿಟ್ಟು ಅವ್ನು ಕೆಲಸನೇ ಮಾಡ್ತಿಲ್ಲ, ನಾನು ಯಾಕೆ ಅವ್ನ ಜೊತೆಗಿರ್ಬೇಕು, ನಾನು ಇನ್ಯಾರನ್ನಾದ್ರೂ ನೋಡ್ಕೋತೀನಿ. ಈಗ ಇನ್ನೊಬ್ಬರನ್ನ ನೋಡ್ಕೊಂಡ್ರೆ ಅವ್ರ ಜಾಬ್ ಏನು ಸರ್ಟೆನಿಟಿ ಇದೆ, ಅವ್ರಿಗೆ ಆ ಜಾಬ್ ಪರ್ಮನೆಂಟ್ ಅಂತ ಹೇಗೆ ನಂಬ್ತೀರಾ? ಸೊ ಇರೋದ್ರಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹುಡುಗ ಆಗಲಿ ಹುಡುಗಿ ಆಗಲಿ, ನಾನು ಹುಡುಗಿಗೆ ಅಂತ ಹೇಳ್ತಿಲ್ಲ, ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ, ಎರಡೂ ಚಕ್ರ ತಿರುಗಿದ್ರೇನೆ ಗಾಡಿ ಮುಂದಕ್ಕೆ ಹೋಗೋದು, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ. ಸೊ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಮಾತುಕತೆ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಡೆಫಿನೆಟ್ಲಿ ಸಂಸಾರ ಅನ್ನೋ ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಗ್ರೇಟ್ ಮ್ಯಾಮ್. ಓಕೆ, ಈಗ ಕಮಿಂಗ್ ಡೌನ್ ಟು ದ ಲಾಸ್ಟ್ ಪಾರ್ಟ್, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳುವಾಗಿದ್ರೆ ಆ್ಯಂಡ್ ಅದ್ರ ಜೊತೆ ನಮ್ಮ ಲೈಫ್ ಅಟ್ ನೇಚರ್ ಬಗ್ಗೆ ಹೇಳುವಾಗಿದ್ರೆ ಏನು ಹೇಳ್ತೀರಾ? ಫ್ಯೂಚರ್ ಪ್ರಾಜೆಕ್ಟ್ ಅಂದರೆ ಈಗ ಸದ್ಯಕ್ಕೆ ಶ್ರೀರಸ್ತು ಶುಭಮಸ್ತು ಕನ್ನಡ ಸೀರಿಯಲ್ ಮಾಡ್ತಿದ್ದೀನಿ. ತೆಲುಗು ತುಂಬ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಬಟ್ ನನಗೆ ಕನ್ನಡದಲ್ಲೇ ಇರಬೇಕು, ಬೆಂಗಳೂರಲ್ಲೇ ಇರಬೇಕು ಅನ್ನೋ ಸ್ವಾರ್ಥತನದಿಂದ ಬೆಂಗಳೂರಲ್ಲೇ ಇದ್ದೀನಿ. ಒಂದು ಆಲ್ಮೋಸ್ಟ್ ತೆಲುಗು ಸೀರಿಯಲ್ ಆಗೋ ಥರ ಇದೆ, ಸ್ಟಾರ್ ಮಾಗೆ ನೋಡಬೇಕದು, ಸ್ವಲ್ಪ ಮಾತುಕತೆ ಹಂತದಲ್ಲಿದೆ. ಬ್ರಹ್ಮರಾಕ್ಷಸ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದರೊಳಗೆ ಒಳ್ಳೆ ಪಾತ್ರ ನಿರ್ವಹಿಸಿದ್ದೀನಿ, ಅದರ ರಿಲೀಸಿಗೆ ಕಾಯ್ತಿದ್ದೀನಿ. ಹಾಗೆ ಅಜ್ಞಾತವಾಸಿ ಅಂತ ನಮ್ಮ ರಂಗಾಯಣ ರಘು ಸರ್ ಪೇರಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ ಸಿನಿಮಾನು ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನ್. ಆ ಸಿನಿಮಾಗೂ ನಾನು ಕಾಯ್ತಾ ಇದ್ದೀನಿ. ಈ ಎರಡು ಸಿನಿಮಾ ನಂದು ಅಪ್ಕಮಿಂಗ್. ಸೀರಿಯಲ್ ಹೇಳ್ದಂಗೆ ಸ್ಟಾರ್ ಮಾದೊಂದು ಮಾತುಕತೆ ಹಂತದಲ್ಲಿದೆ. ಇನ್ನು ಲೈಫ್ ಅಟ್ ನೇಚರ್, ನಾನು 2 ಪ್ರಾಡಕ್ಟನ್ನು ಬಳಸಿದ್ದೀನಿ ಲೈಫ್ ಅಟ್ ನೇಚರ್ ಅವ್ರದ್ದು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಮುಂದೆ ಫಸ್ಟೇ ಹೇಳ್ಬಿಟ್ಟಿದ್ರು ಕೆಮಿಕಲ್ ಫ್ರೀ ಅಂತ. ಸೊ ಅದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ, ಆರ್ಗ್ಯಾನಿಕ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ಏನಕ್ಕೆ ನಾವು ಕೆಮಿಕಲ್ ಫ್ರೀ ಹೋಗಬೇಕು ಅಂದರೆ, ಆ ಕೆಮಿಕಲ್ಸ್ ಎಲ್ಲ ನಮ್ಮ ಆರ್ಗನ್ಸ್ ಮೇಲೆ ಕೂತ್ಕೋತಾ ಇದೆ. ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಆರ್ಗನ್ಸ್ ಮೇಲೆ ಎಲ್ಲ ಕಸವನ್ನು ಹಾಕ್ತಿದ್ದೀವಿ. ಅದನ್ನು ಕ್ಲೀನ್ ಮಾಡೋಕ್ಕೆ ಮತ್ತಾಗೇನು ನಾವು ಕಷ್ಟಪಡಬೇಕು, ಮತ್ತೆ ಟ್ಯಾಬ್ಲೆಟ್ಸ್ ತೊಗೋಬೇಕು. ಅದ್ರ ಬದಲು ಸ್ವಲ್ಪ ನ್ಯಾಚುರಲ್ ಆಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ತುಂಬ ಆರ್ಗ್ಯಾನಿಕ್ ಆಗಿ ಸಿಗುವಂಥ ಪದಾರ್ಥಗಳನ್ನು ನಾವು ಬಳಸಿ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು, ಹಾಗೆ ನೆಮ್ಮದಿಯಾಗೂ ಇರ್ಬೋದು. ಆರೋಗ್ಯ ಒಂದಿದ್ರೆ ಇಲ್ಲಿ ಪೀಸ್ ಇರುತ್ತೆ, ಇಲ್ಲಿ ಪೀಸ್ ಇದ್ರೆ ಫೇಸಲ್ಲಿ ಗ್ಲೋ ಬರುತ್ತೆ, ಆವಾಗ ಯಾರಿಗೂ ನಮ್ಮ ವಯಸ್ಸು ಗೊತ್ತಾಗಲ್ಲ. ನಮ್ಮ ಲೈಫ್ ಅಟ್ ನೇಚರ್ನ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಬಗ್ಗೆ ಏನು ಹೇಳ್ತೀರಾ? ವಿಮೆನ್ ಸ್ಟ್ರಾಂಗ್ ಎಕ್ಸ್ ಇದು ಕಂಪ್ಲೀಟ್ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಅಂದರೆ ಈ PCOD ಪ್ರಾಬ್ಲಮ್ ಇದ್ದರೆ, ಪೋಸ್ಟ್ ಮೆನೋಪಾಸ್, ಪ್ರೀ ಮೆನೋಪಾಸ್, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಏನಾಗುತ್ತೆ, ತುಂಬ ವೇರಿಯೇಷನ್ಸ್ ಆಗುತ್ತೆ. ಈಸ್ಟ್ರೋಜನ್ ಆ್ಯಂಡ್ ಪ್ರೋಟೋಜನ್, ಸಮ್ ಹಾರ್ಮೋನ್ಸ್ ಅದೆರಡೂ PCOನಲ್ಲಿ ಇರಬೇಕಂದ್ರೆ ಕೆಲವ್ರಿಗಂತೂ ಮೈನಸ್ಸಿಗೆ ಬಂದುಬಿಟ್ಟಿರುತ್ತೆ. ಯಾವ ರೀತಿ ಮೈನಸ್ ಅಂದರೆ, ಅವ್ರಿಗೆ ಪೀರಿಯಡ್ಸು ಸ್ಟಾಪ್ ಆಗಲ್ಲ, ಫ್ಲೋ ಆಗ್ತಾನೆ ಇರತ್ತೆ, ಅದರಿಂದ ಅನಿಮಿಕ್ ಆಗ್ತಾರೆ. ಇಲ್ಲ ಇನ್ನು ಕೆಲವ್ರಿಗೆ ಏನಾಗುತ್ತೆ, 2 months 3 months 6 months ಆದರೂ ಪೀರಿಯಡ್ಸ್ ಆಗಲ್ಲ. ಸೊ ಇದೆಲ್ಲ ಬಿಕಾಸ್ ಆಫ್ ದಿ ಹಾರ್ಮೋನ್ಸ್. ಸೊ ಈ ವಿಮೆನ್ ಸ್ಟ್ರಾಂಗ್ ಎಕ್ಸನ್ನು ತೊಗೊಂಡ್ರೆ ಆ ಹಾರ್ಮೋನ್ ಏನಿದೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ PCO ಲೈಕ್ 2-3 ಇದೆಲ್ಲ ಅದೆಲ್ಲನೂ ಡೆಫಿನೆಟ್ಲಿ ಇದರಿಂದ ಸರಿ ಹೋಗುತ್ತೆ. ಆ್ಯಂಡ್ ಈಗ ಮೆನೋಪಾಸ್ ಟೈಮ್ 40 ಕ್ರಾಸ್, ಅದೀಗ ಮುಂಚೆ ಆದರೆ 40 ಕ್ರಾಸ್ ಆದರೆ ಮೆನೋಪಾಸ್ ಟೈಮ್ ಅಂತ ಇದ್ರು, ಈಗ 30 ಕ್ರಾಸ್ ಆದ್ರೇ ಮೆನೋಪಾಸ್ ಥರ ತುಂಬ ಜನಕ್ಕೆ ಆಗುತ್ತೆ. ಯಾಕೆಂದರೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ, ಲೈಫ್ ಸ್ಟೈಲ್ ತುಂಬ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಚೇಂಜಸ್ ಇದೆ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆರ್ ಸ್ಟ್ರೆಸ್ ಆರ್ ತುಂಬ ಟ್ರಾವ್ಲಿಂಗ್, ಇನ್ನೊಂದು ಮತ್ತು ಫುಡ್ ಸರಿ ಹೋಗಿಲ್ಲ ಅಂದರೆ. ಸೊ ಈ ಎಲ್ಲ ಕಾರಣದಿಂದ ಹಾರ್ಮೋನ್ಸ್ ತುಂಬ ಇಂಬ್ಯಾಲೆನ್ಸ್ ಆಗುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ತುಂಬ 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 ಹೆಲ್ಪ್ಫುಲ್. ಈಗಾಗಲೇ 10,000ಕ್ಕೂ ಹೆಚ್ಚಿನ ಜನ ಈ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದೇನೆಂದರೆ, ಕೆಲವ್ರಿಗೆ ಬೇಗ ರಿಸಲ್ಟ್ ಸಿಕ್ಬಿಡುತ್ತೆ, ಕೆಲವ್ರಿಗೆ ಲೇಟಾಗಿ ಸಿಗುತ್ತೆ. ಅಂದರೆ ನಮ್ಮ ಬಾಡಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ನಮ್ಮ ಬಾಡಿ ಈ ಒಂದು ಔಷಧಿಗೆ, ಬಿಕಾಸ್ ಕಂಪ್ಲೀಟ್ಲಿ ನೇಚರ್ ಇದು, ಈ ಒಂದು ಪ್ರಾಡಕ್ಟಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಿಸಲ್ಟ್ಸ್. ಕೆಲವ್ರು ಹೇಳ್ತಾರೆ ನಾನು 6 ತಿಂಗಳಿಂದ ತೊಗೋತಾ ಇದ್ದೀನಿ, ನನಗೇನು ರಿಸಲ್ಟೇ ಸಿಗ್ತಾಯಿಲ್ಲ. ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು, ಯಾಕಂದರೆ ನಿಮಗೆ ಕಂಪ್ಲೀಟ್ಲಿ ಮೈನಸ್ಸಿಗೆ ಹೋಗಿದ್ದಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಒಂದು ಟೆಸ್ಟ್ ಮಾಡಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ಹಾರ್ಮೋನ್ಸ್ ನಮಗೆ ಯಾವ ಲೆವೆಲಲ್ಲಿದೆ, ಯಾವುದು ನಮ್ಮದು ಇನ್ಕ್ರೀಸ್ ಆಗಬೇಕು ಹಾರ್ಮೋನ್ಸ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ಡೆಫಿನೆಟ್ಲಿ ಹಾರ್ಮೋನ್ಸ್
ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ, ಆ್ಯಂಡ್ ಮೆನೋಪಾಸಲ್ ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ತಿರುತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕ್ರ್ಯಾಮ್ಸ್ ಬರುತ್ತಲ್ಲ, ಅಪ್ಪ ಹೊಟ್ಟೆ ನೋವು ಆಗ್ತಿಲ್ಲ ಅಂತ ಪಾಪ ಬಿದ್ದು ಹೊರಳಾಡ್ತಾರೆ, ಒದ್ದಾಡ್ತಾರೆ, ಅದೆಲ್ಲ ಈ ಒಂದು ವಿಮೆನ್ ಸ್ಟ್ರಾಂಗ್ ಎಕ್ಸ್ ಅಂತ ಕಮ್ಮಿ ಆಗುತ್ತೆ. ಸೊ ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಇಷ್ಟು ದೂರ ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ಇನ್ನೂ 2 ಪ್ರೀತಿಯ ಕಾಣಿಕೆ, ಚ್ಯವನ್ಪ್ರಾಶ್ ಮತ್ತು ಕೋಕೋನಟ್ ವಿನೆಗರ್. ಥ್ಯಾಂಕ್ ಯು ಸೋ ಮಚ್. ಕೋಕೋನಟ್ ವಿನಿಗರ್ ಇದು ನನಗೆ ತಿಳಿದಿರೋ ಹಾಗೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ ಮುಂಚೆ, ಈಗ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ ಆ್ಯಪಲ್ ಸೀಡರ್ ವಿನಿಗರ್ ನಾನು ಬಳಸ್ತೀನಿ ಅಂತ. ಇದು ಅದಕ್ಕಿಂತ ಒಂದು ಕೈ ಹೆಚ್ಚಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಎಳ್ನೀರನ್ನು ತೆಗೆದು ಅದನ್ನು ಫರ್ಮೆಂಟ್ ಮಾಡಿ ಅದರಿಂದ ತಯಾರಿಸಿರುವಂಥ ಕೋಕೋನಟ್ ವಿನಿಗರ್ ನಮ್ಮ ಗಟ್ ಅಂದರೆ ನೀವೇನು ಅಂತ ಕೇಳ್ಬೋದು. ಈ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತಾರೆ, ಕರುಳು. ನಮ್ಮ ಕರುಳು ಕ್ಲೀನಾಗಿದ್ದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು, ನಮ್ಮ ಸ್ಕಿನ್, ನಮ್ಮ ಹೇರ್ ಎಲ್ಲನೂ ಸಕ್ಕತ್ತಾಗುತ್ತೆ. ಅದಕ್ಕೆ ಹೆಲ್ಪ್ ಆಗುತ್ತೆ ಈ ಕೋಕೋನಟ್ ವಿನಿಗರ್. ಇದ್ರ ಜೊತೆಗೆ ನಿಮ್ಮಲ್ಲಿ ಪ್ರೋಬಯೋಟಿಕ್ ಇರಬೇಕಲ್ಲ, ಪ್ರೋಬಯೋಟಿಕ್ ಅದನ್ನು ತೊಗೊಂಡ್ರೆ ನಮ್ಮ ಈ ಕರುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಪ್ರತಿದಿನ ಕರುಳು ಕ್ಲೀನ್ ಆದರೆ ನಮ್ಮ ದೇಹ ಶುದ್ಧ ಆಗುತ್ತೆ. ನಮ್ಮ ದೇಹ ಶುದ್ಧ ಆದರೆ ನಾವು ಆರೋಗ್ಯವಾಗಿರ್ತೀವಿ, ಆ್ಯಂಡ್ ಖುಷಿಯಾಗಿರ್ತೀವಿ, ಲೈವ್ಲಿ ಆಗಿರ್ತೀವಿ, ಎನರ್ಜಿ ಜಾಸ್ತಿ ಇರತ್ತೆ. ಆ್ಯಂಡ್ ಚ್ಯವನ್ಪ್ರಾಶ್ ನಾನು ನೋಡಿರೋ ಹಾಗೆ ಸಕ್ಕರೆನ ಬಳಸ್ತಾರೆ, ಕೆಮಿಕಲ್ಸ್ ಸ್ವಲ್ಪ ಇರುತ್ತೆ, ಆ್ಯಂಡ್ ಎಲ್ಲದಕ್ಕಿಂತ ಮೇಲಾಗಿ ಪ್ರಿಸರ್ವೇಟಿವ್ಸನ್ನು ಯೂಸ್ ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಕಲರಿಂಗ್ ಯೂಸ್ ಮಾಡಿರ್ತಾರೆ. ಇದ್ಯಾವುದೂ ಇಲ್ದಲೇ ಇರುವಂತಹ ಪ್ರಾಡಕ್ಟ್ ಈ ಲೈಫ್ ಅಟ್ ನೇಚರ್ನ ಚ್ಯವನ್ಪ್ರಾಶ್. ಡೆಫಿನೆಟ್ಲಿ ಈ ಎಲ್ಲ ಪ್ರಾಡಕ್ಟ್ಸು ತುಂಬ ಅದ್ಭುತವಾಗಿದೆ. ನಾನಂತೂ ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡಿ. ಆಗಲೇ ಏನೋ ಕೇಳಿದ್ರು, ನೀವು ಹೇಗೆ ಇಷ್ಟು ಗ್ಲೋ ಆಗ್ತಿದ್ದೀರಾ, ನಿಮಗೆ ವಯಸ್ಸೇ ಆಗಲ್ವಾ ಅಂತ. ಡೆಫಿನೆಟ್ಲಿ ವಯಸ್ಸಾಗಲ್ಲ, ನಿಮಗೂ ಕೂಡ ಈ ಥರ ಒಂದು ಹೆಲ್ದಿ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡಿದ್ರೆ ವಯಸ್ಸು ಏನಕ್ಕಾಗತ್ತೆ, ನೀವು ಗ್ಲೋ ಆಗ್ತಿರ್ತೀರಾ, ನಿಮ್ಮ ಪಕ್ಕದಲ್ಲಿರೋರು ನಿಮ್ಮನ್ನು ನೋಡಿ ಬ್ಲಷ್ ಆಗ್ತಾ ಇರ್ತಾರೆ, ಜೊತೆಗೆ ನೀವು ಬ್ಲಷ್ ಆಗ್ತಿರ್ತೀರ. ಸೊ ಲೈಫ್ ಅಟ್ ನೇಚರ್ನ ಈ ಎಲ್ಲ ಪ್ರಾಡಕ್ಟ್ಸ್, ಸ್ಟೇಕಾಮ್ ಎಕ್ಸ್, ವುಮೆನ್ ಸ್ಟ್ರಾಂಗ್ ಎಕ್ಸ್, ಕೋಕೋನಟ್ ವಿನಿಗರ್ ಮತ್ತು ಚ್ಯವನ್ಪ್ರಾಶ್, ಇದಲ್ಲದೆ ಇನ್ನಷ್ಟು ಪ್ರಾಡಕ್ಟ್ಸ್ ಇದೆ. ಎಲ್ಲನೂ ಯೂಸ್ ಮಾಡಿ ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಇವರಲ್ಲಿ ಅದನ್ನು ಕೊಂಡ್ಕೊಳ್ಳಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಎಸ್, ಇದಾಗಿತ್ತು ಇವತ್ತಿನ ಲೈಫ್ ಅಟ್ ನೇಚರ್ಸ್ನ ಒರಿಜಿನಲ್ಸ್. ಮತ್ತೊಮ್ಮೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಆ್ಯಂಡ್ ನೇಚರ್ಗೆ ಆದಷ್ಟು ಹತ್ತಿರವಾಗಿರಿ.